ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಆತ್ಮೀಯವಾದಂತಹ ಸ್ವಾಗತ. ಇಡೀ ವಾರದ ಭವಿಷ್ಯವನ್ನ, ಅದರ ದಿಕ್ಸೂಚಿಯನ್ನು ಕೊಡುವಂಥದ್ದು, ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ನೀಡೋದಕ್ಕೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬಹುದು. ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಲಿದ್ದಾರೆ. ಹಾಗೆಯೇ ಇಡೀ ವಾರದ ರಾಶಿ ಫಲವನ್ನು ಕೂಡ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಈ ವಾರ ಭವಿಷ್ಯದಲ್ಲಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಆರಂಭದಲ್ಲಿ ಒಂದು ಒಳ್ಳೆಯ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋದಾದ್ರೆ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾ ಯಶರಿತೌ ವಾಚನ್ನ ಸದದಾತ್ ಅನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ಒಂದು ದಿವಸ ನಾವು ಪ್ರತಿ ವಾರ ಒಂದೊಂದು ಮಾತು, ಆ ಮಾತಿನಿಂದ ಏನಾದರೂ ಸ್ಫೂರ್ತಿ, ಇದರ ನಿರೀಕ್ಷೆಯಲ್ಲಿ ಒಂದು ಸುಭಾಷಿತ ಹೇಳ್ತಾ ಇರತಕ್ಕಂಥದ್ದು. ಈ ವಾರ ಸಾಮಾನ್ಯವಾಗಿ ನಾವು ಒಂದು ಹಣವನ್ನು ಅಥವಾ ಒಂದು ವಿದ್ಯೆಯನ್ನು ಅಥವಾ ಯಾವುದೇ ಒಂದು ಶಕ್ತಿಯನ್ನು ಎಲ್ಲಿ ವಿನಿಯೋಗ ಮಾಡಬೇಕು, ಅದರ ಫಲವನ್ನು ಸಮೃದ್ಧವಾಗಿ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥ ಒಂದು ಮಾತನ್ನು ಗಮನಿಸೋಣ. ನೋಡಿ, ಒಳ್ಳೆಯ ಮಾತಿನಲ್ಲಿ ಯಾವ ರೀತಿಯಲ್ಲಿರ್ತದೆ. ಸುಕ್ಷೇತ್ರೇ ವಾಪಯೇದ್ ಬೀಜಂ, ಸುಕ್ಷೇತ್ರೇ ದಾಪಯೇದ್ ಧನಂ, ಸುಕ್ಷೇತ್ರೇ ಚ ಸುಪುತ್ರೇ ಚ ಯತ್ ಕ್ಷಿಪ್ತಂ ನೈವ ನಶ್ಯತಿ ಅಂತಕ್ಕಂಥ ಒಂದು ಮಾತಿದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಸುಕ್ಷೇತ್ರೇ ವಾಪಯೇದ್ ಬೀಜಂ, ಒಳ್ಳೆಯ ಕ್ಷೇತ್ರದಲ್ಲಿ, ಒಳ್ಳೆಯ ನೆಲದಲ್ಲಿ ಒಂದು ಬೀಜವನ್ನು ನೀವು ನೆಟ್ಟರೆ ಅದು ಯಾವತ್ತಿಗೂ ಕೂಡ ಹಾಳಾಗೋದಿಲ್ಲ. ಒಳ್ಳೆಯ ಕ್ಷೇತ್ರ ಬೇಕು, ಒಳ್ಳೆಯ ನೆಲ ಬೇಕು. ಹಾಗೆಯೇ ಒಂದು ಒಳ್ಳೆಯ ಕಡೆ ಹಣವನ್ನು ತೊಡಗಿಸಿದರೆ ಆ ಹಣ, ನಾವು ಸಾಮಾನ್ಯವಾಗಿ ಶೇರ್ಸು ಇತ್ಯಾದಿಗಳಲ್ಲಿ ನಾವು ಕಾಣ್ತೀವಿ, ಯಾವ ಕಂಪನಿಗೆ ಹಾಕಿದ್ರೆ ಹಣ 10 ಪಟ್ಟಾಗುತ್ತೆ, 10 ಪಟ್ಟಾಗುತ್ತೆ, 100 ಪಟ್ಟಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಒಳ್ಳೆಯ ಕಡೆ ನಾವು ವಿನಿಯೋಗ ಮಾಡ್ತೀವಿ. ಹಾಗೆ ಒಳ್ಳೆಯ ಕಡೆ ಹಣವನ್ನು ಹಾಕಿದ್ರೆ ಅದು ಕೂಡ ಹಾಳಾಗೋದಿಲ್ಲ. ಹಾಗೆ ಒಳ್ಳೆಯ ಕ್ಷೇತ್ರದಲ್ಲಿ ಬಿತ್ತಿದಂತಹ ಬೀಜ ಮತ್ತು ಇದರ ಜೊತೆ ಇನ್ನೊಂದು ಅಂಶ ಹೇಳ್ತಾರೆ, ಒಳ್ಳೆಯ ಮಗನಿಗೆ ಕೊಟ್ಟಂತಹ ಶಿಕ್ಷಣ ಅದು ಕೂಡ ಹಾಳಾಗೋದಿಲ್ಲ, ಅದು ಲೋಕಕ್ಕೆ ಕಲ್ಯಾಣವೇ ಆಗತ್ತೆ ಅಂತಕ್ಕಂಥ ಮಾತು. ಹೀಗಾಗಿ ನೀವು ಏನನ್ನು ಇನ್ವೆಸ್ಟ್ ಮಾಡ್ತೀರೋ ಅಥವಾ ಯಾವುದೋ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಓದಬೇಕು ಅಂತೀರೋ, ಅದನ್ನು ನೀವು ನಿರ್ಣಯ ಮಾಡೋ ಮುನ್ನ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ. ಯಾವುದು ಉತ್ಕೃಷ್ಟವಾಗಿದೆ, ಯಾವುದು ಶ್ರೇಷ್ಠವಾಗಿದೆ, ಶ್ರೇಷ್ಠವಾದದ್ದು ಯಾವತ್ತೂ ನಶಿಸಿ ಹೋಗೋಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಆಯ್ಕೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ತಮ್ಮ ಇಷ್ಟ, ಇಚ್ಛೆ. ಹೇಳೋದಷ್ಟೇ ನಮ್ಮ ಜವಾಬ್ದಾರಿ. ಅದು ಆಯ್ಕೆ ಮಾಡ್ಕೊಳ್ಳೋದು ಬಿಡೋದು ಅವರವರ ಸಂಕಲ್ಪ, ಅವರವರ ಇಷ್ಟ, ಆದರೆ ಒಳ್ಳೆಯದಾಗತ್ತೆ ಅಂತ. ಅದೇ ಒಂದು ಉದ್ದೇಶ ಕೂಡ. ಈಗ 2020 ಮುಕ್ತಾಯವಾಗ್ತಾ ಇದೆ, ಕೊನೆಯ ವಾರದಲ್ಲಿದ್ದೀವಿ. ಈ ಇಡೀ ವಾರ ಹೇಗಿದೆ? ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದು. ಖಂಡಿತ ಈ ವಾರದಲ್ಲಿ ಖಂಡಿತ ವಿಶೇಷವಾದ ದಿನಗಳನ್ನು ನಾವು ಕಾಣ್ತೀವಿ. ಅದನ್ನು ಒಂದು ಕೋಷ್ಟಕವನ್ನು ನೋಡ್ಬಿಡಿ. ಈ ದಿವಸ ನಾವು ನೋಡಿ, ಭಾನುವಾರ 24 ಈ ದಿವಸ ಏನಿದೆ ಹನುಮದ್ ವ್ರತ, ಇದನ್ನು ಸ್ಪಷ್ಟಪಡಿಸ್ತೀನಿ ನಂತರದಲ್ಲಿ. ನಂತರ 26ರ ಮಂಗಳವಾರ ದತ್ತ ಜಯಂತಿಯನ್ನು ಕಾಣ್ತೀವಿ. ಅದು ಕೂಡ ತುಂಬ ಉತ್ಕೃಷ್ಟವಾದ ಮಾನೋನ್ನತಿ, ಕಾಯೋನ್ನತಿ ಅಂತೆಲ್ಲ ಬರ್ತದಲ್ಲಿ, ಅದು ಮಾನೋನ್ನತಿಗೆ ನೋಡಿ ದತ್ತ ಜಯಂತಿ ತುಂಬ ಒಳ್ಳೆಯದು. 27 ಬುಧವಾರ ದಿವಸ ಕುಜನ ಸಂಕ್ರಮಣ, ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಜ ಅಂತಕ್ಕಂಥದ್ದು ನೋಡ್ತೀವಿ. ಈ ದಿವಸ ಹನುಮದ್ ವ್ರತವನ್ನು ನೋಡ್ತೀವಿ. ಸಾಮಾನ್ಯವಾಗಿ ನೋಡಿ ಎಲ್ಲ ದೇವಸ್ಥಾನ, ಯಾಕೆ ಹೀಗೆ ಗೊತ್ತಿಲ್ಲ, ದೇವಸ್ಥಾನಗಳಲ್ಲಿ ಮತ್ತೆಲ್ಲೋ ಆಚರಣೆ ಮಾಡುವಾಗ ಹನುಮ ಜಯಂತಿ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಯಾಕೆ ಹಾಗೆ? ಅದೇನಾಗುತ್ತೆ, ಜನರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಏನು ಇದು ನಿಜವಾಗಿ ಅನ್ನೋದು ಗೊತ್ತಾಗದೆ ಹೋಗ್ಬಿಡುತ್ತೆ. ವ್ರತ ಇದು ಹನುಮದ್ ವ್ರತ. ನಾವು ಚೈತ್ರ ಪೌರ್ಣಿಮೆಯ ದಿವಸ ಹನುಮ ಜಯಂತಿ ಅಂದ್ರೇನು? ಆಚರಣೆ, ಅವರು ಅವತರಿಸಿದ ದಿವಸ ಅಂತ. ಕೃಷ್ಣ ಜನ್ಮಾಷ್ಟಮಿ, ಆ ದಿವಸ ಕೃಷ್ಣ ಜಯಂತಿ ಅಂತ ಆಚರಿಸಲ್ವಾ? ಗಾಂಧಿ ಜಯಂತಿ ಆಚರಿಸ್ತೀವಲ್ಲ, ಅವರು ಹುಟ್ಟಿದ ದಿವಸ ಅಂತ. ಹನುಮದ್ ಜಯಂತಿ ಅಲ್ಲ, ಇದು ಹನುಮದ್ ವ್ರತ ಅಂತ. ಹನುಮಂತ ಆ ವ್ರತ ಬಹಳ ವಿಶಿಷ್ಟವಾದ, ಕೇಳಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ವ್ರತ ಅದು. ಅದನ್ನು ಕೃಷ್ಣ ಪರಮಾತ್ಮ ಬೋಧಿಸಿರ್ತಕ್ಕಂಥದ್ದು ಅಂತ ನಾವು ಕಾಣ್ತೀವಿ. ಮತ್ತು ವೇದವ್ಯಾಸರಿಂದ ಉಪದೇಶವಾಗಿರ್ತಕ್ಕಂಥದ್ದು ಧರ್ಮರಾಯನಿಗೆ ಅಂತಕ್ಕಂಥದ್ದು. ಅವರು ಜೂಜಾಡಿ ಎಲ್ಲ ಕಳ್ಕೊಂಡಾಗ ಹನುಮಂತನ ವ್ರತವನ್ನು ಮಾಡ್ರಪ್ಪ ನೀವು, ಅದರಿಂದ ಬಹಳ ವಿಶಿಷ್ಟವಾದ ಫಲವನ್ನು, ರಾಜ್ಯ ಪ್ರಾಪ್ತಿ ಆಗುತ್ತೆ ಅಂತ ಉಪದೇಶ ಮಾಡಿದಂಥ ವಿಶಿಷ್ಟವಾದ ವ್ರತ. ಅದಕ್ಕೆ ಅದರದ್ದೇ ಆದ ಮಹತ್ವ, ಗುಣ ಎಲ್ಲ ಇದೆ. ಹೀಗೆ ಈ ದಿವಸವೇ ಜಯಂತಿ ಅಂತ ಆ ಥರ ಆಚರಣೆ ಮಾಡಿದ್ರೆ ಅದು ಅರ್ಥ ಇಲ್ಲದ್ದು, ಜನರಿಗೂ ತಪ್ಪು ಸಂದೇಶಗಳು ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ.
ಇನ್ನು ಹೊರತಾಗಿ ನಾವು ದತ್ತ ಜಯಂತಿ ತುಂಬ ತುಂಬ ವಿಶಿಷ್ಟವಾದದ್ದು. ದತ್ತಾತ್ರೇಯರ ಆರಾಧನೆಯಿಂದ ಶುಭ್ರರಾಗ್ತೀವಿ, ಶುದ್ಧರಾಗ್ತೀವಿ. ಅದು ಸತ್ಯ. ಅದು ಆಗಲೇ ಹೇಳಿದ ಹಾಗೆ ಮನಸ್ಸಿನ ಉನ್ನತಿಗೆ ಅದು ಶ್ರೇಷ್ಠ ಸಾಧನ ಅಂತಕ್ಕಂಥದ್ದು. ಇದು ಪ್ರಧಾನವಾದ ಅಂಶಗಳು ಈ ಒಂದು ವಾರದಲ್ಲಿ. ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನನ್ ಬಗ್ಗೆನೆ. ತಮ್ಮ ಬಗ್ಗೆನೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. ಅದು ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಂಗೆ 64 ವರ್ಷ ಅಂತೂ ನಡೀತಾ ಇದೆ. ಹೌದಾ? ಓಕೆ, 1ರಿಂದ 100 ಒಳಗಡೆ ಯಾವ್ದಾದ್ರು ನಂಬರ್ ಹೇಳಿ. 108. 9. ಓಕೆ, ಏನ್ ಪ್ರಶ್ನೆ ತಮ್ದು? ನನ್ಗೆ ಜೀವನದಲ್ಲಿ ಬರೀ ಕಷ್ಟದಲ್ಲೇ ಇದ್ದೀನಿ, ಅದಕ್ಕೆ ಅದನ್ನ ಕೇಳ್ಕೊಳ್ಳೋಣ. ನಾನ್ ಸ್ವಂತ ಮನೇಲಿ ಇರ್ಬೇಕು ಅನ್ನೋ ಆಸೆ, ಅದು ಆಗ್ತಾ ಇಲ್ಲ. ಖಂಡಿತ ಏನಿದೆ ಅಂತ ತಿಳ್ಕೊಳ್ಳೋಣ, ಶಾಸ್ತ್ರಿಗಳು ಉತ್ತರಿಸ್ತಾರೆ ತಮ್ಗೆ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ತಮ್ಗೆ. ನಮಸ್ಕಾರ. 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 ದೀರ್ಘದಿಂದ ನಮಸ್ಕಾರ. ನಮ್ದು ನಿಮ್ಮ ಇದನ್ನ ನಾನು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ಕಷ್ಟಪಟ್ಟು. ಯಾಕೆಂದ್ರೆ ಆಗದೆ ಹೋದ್ರು ಓಡ್ ಬಂದು ನೋಡ್ತೀನಿ. ಅದು ಕಷ್ಟಪಟ್ಟು ನೋಡ್ತಾ ಇಲ್ಲ, ನೀವು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಖಂಡಿತ ಖಂಡಿತ. ಸರಿ ಸರಿ. ನೋಡಿ, ನೀವು ಏನು ಕಂಗಾಲಾಗಬೇಕಾದಿಲ್ಲ. ಲಗ್ನದಲ್ಲಿ ಗುರು ಇರತಕ್ಕಂತಹ ಕಾರಣದಿಂದ ಈ ಪ್ರಶ್ನೆ ಕೇಳಿದ್ರಲ್ಲ, ಪ್ರಶ್ನೆಯಲ್ಲಿ ಒಂದು ಬಲ ಬಂದುಬಿಟ್ರೆ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತ ನಾಣ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ವರಾಹ ಮಿಹಿರ್ ಮಾತಿದು. ಹೀಗಾಗಿ ಲಗ್ನದಲ್ಲಿ ಗುರು ಇದ್ದಾನೆ ಅಂತಂದರೆ ಮಾರ್ಗ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ ಮುಂದೆ ಅಂತಕ್ಕಂಥ ಸೂಚನೆಯನ್ನು ಸೂಚಿಸ್ತಾ ಇದೆ. ನೋಡಿ, ದತ್ತಾತ್ರೇಯ ಜಯಂತಿ ಇದೆ ಮಂಗಳವಾರ ದಿವಸ. ದತ್ತ ಚರಿತ್ರೆಯನ್ನು ತಾವು ಪಾರಾಯಣ ಮಾಡಿ. ನೋಡಿ, ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡಿದ್ದೆ ಆದರೆ ನಿಮ್ಮ ಸಂಕಲ್ಪ ಏನಿದೆ, ದುಃಖ ಏನಿದೆ, ವ್ಯಥೆ ಏನಿದೆ, ಯಾವ ಅಪೇಕ್ಷೆ ಇದೆ, ಎಲ್ಲವೂ ನಿಸ್ಸಂಶಯವಾಗಿ ಈಡೇರುತ್ತೆ. ಸಂಶಯವೇ ಬೇಡ. ಹೀಗಾಗಿ ದತ್ತನ ಆರಾಧನೆ ದಿವಸ ನಿಮ್ಮನ್ನು ನೀವು ಕಾಯ ವಾಚ ಮನಸ್ಸ ನೀವು ಸೇವೆ ಮಾಡಿ ದತ್ತನದು ಖಂಡಿತ ಅನುಕೂಲ ಆಗುತ್ತೆ. ಹತ್ತಿರದಲ್ಲಿ ಯಾವ ದತ್ತಕ್ಷೇತ್ರ ಇದ್ದರೂ ಅಲ್ಲಿ ಹೋಗಿ ಭೇಟಿ ಮಾಡಿ. ಒಂದು ಸಪ್ತಾಹ 7 ದಿನಗಳಲ್ಲಿ ಆ ದತ್ತಾತ್ರೇಯರ ಆ ಪಾರಾಯಣ ಅದನ್ನು ತಾವು ಮಾಡಿ. ಅದು ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ರಾಮನಗರದಿಂದ ವೀರಭದ್ರ ನಾಯಕ್ ಅವರು ಕರೆ ಮಾಡಿದ್ದಾರೆ. ವೀರಭದ್ರ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ಬಗ್ಗೆನೇ ಕೇಳಬೇಕು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 1/6/1980 ಮೇಡಮ್. 1680 ಅಲ್ವಾ? 80. ಓಕೆ, ಸಮಯ 9:10 ಮೇಡಮ್. ಇನ್ನೊಮ್ಮೆ ಹೇಳಿ ಸಮಯ. ಸಮಯ 9:10 ಬೆಳಿಗ್ಗೆ 9:10. ಓಕೆ, ಏನ್ ಪ್ರಶ್ನೆ ವೀರಭದ್ರ ಅವರೇ? ತುಂಬಾನೇ ಪ್ರಾಬ್ಲಮ್ ಇದೆ ಮೇಡಮ್. ನಾವು ಗ್ರಾಮ ದೇವತೆ ಪೂಜೆ ಮಾಡ್ತೀವಿ, ಆದ್ರೂ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ ಹೋಗ್ತಾ ಇಲ್ಲ ಯಾವ್ದು. ಓಕೆ, ಖಂಡಿತ ನೋಡೋಣ, ಶಾಸ್ತ್ರಿಗಳು ಉತ್ತರಿಸ್ತಾರೆ ತಮಗೆ. ನಮಸ್ಕಾರ ವೀರಭದ್ರ ನಾಯ್ಕ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ಈಗ ತಮಗೆ ನಡೀತಾ ಇರ್ತಕ್ಕಂಥ ಕಾಲವನ್ನು ನೋಡ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಈ ಕಾಲದ ಮಹಿಮೆಯಿಂದಲೇ ಕಷ್ಟವೋ ಸುಖವೋ ನೋವೋ ದುಃಖವೋ ನಲಿವೋ ಗೊತ್ತಾಗ್ತಕ್ಕಂಥದ್ದು ಈಗ ಈ ಹಿಂದೆ ಯಾವಾಗಲೂ ಇರಲಿಲ್ಲ, ಮುಂದಿದೆಯೋ ಗೊತ್ತಿಲ್ಲ. ಈಗ ನನಗೆ ಅನುಭವಕ್ಕೆ ಬರ್ತಾ ಇದೆಯಪ್ಪ, ಏನು ನೋವು ಕಷ್ಟ, ಏನು ಏಳಿಗೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಈ ಕಾಲ ಯಾವ ಗ್ರಹದ ಹಿಡಿತದಲ್ಲಿದೆ ಅದನ್ನು ನೋಡ್ಕೊಳ್ಬೇಕು. ಈಗ ನೋಡಿ ನಡೀತಾ ಇರ್ತಕ್ಕಂಥದ್ದು ರಾಹು ದಶೆಯಲ್ಲಿ ನಿಮಗೆ ಕುಜರಾಹು ಸಂಧಿಶಾಂತಿ ಇತ್ತು 21ರಲ್ಲಿ. ಅಲ್ಲಿಂದಲೂ ನಿಮಗೆ ತೊಡಕಿನ ಕಾಲ ಅನ್ನೋದನ್ನೇ ಸೂಚಿಸ್ತಾ ಇದೆ. 24/9 ಸೆಪ್ಟೆಂಬರ್ವರೆಗೆ ನಿಮಗೆ ಸ್ವಲ್ಪ ಹೀಗೆ ಇದೆ. ಇದಕ್ಕೆ ಏನಪ್ಪ ಪ್ರಾರ್ಥನೆ ಅಂತಂದರೆ ನಾಗ ಪ್ರಾರ್ಥನೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ನಾಗನಿಗೆ ಎಳನೀರನ್ನ ಅಭಿಷೇಕ ಮಾಡಿ ಸ್ವಲ್ಪ ತೀರ್ಥ ಸೇವನೆ ಮಾಡಿಕೊಳ್ಳಿ. ತುಂಬ ಸಹಾಯವಾಗುತ್ತೆ. ನಾಗಾರಾಧನೆಯಿಂದ ನೀವು ಕಷ್ಟದಿಂದ ಹೊರಗೆ ಬರ್ತೀರಾ. ಏಳಿಗೆ ಗ್ರಾಮದೇವತಾ ಪೂಜೆ ಮಾಡ್ತೀನಿ ಅಂತ ಹೇಳಿದಿರಿ. ಅಮ್ಮನವರ ಪ್ರಾರ್ಥನೆ ಮುಂದೆ ಬೇರೆ ಏನೂ ಇಲ್ಲ. ಅದರ ಜೊತೆಗೆ ನೀವು ನಾಗನ ಆರಾಧನೆಯನ್ನು ಮಾಡಿ ಖಂಡಿತ ನಿಮಗೆ ಸರಿ ಹೋಗುತ್ತೆ. ಬಹುಶಃ ಒಂದು 11 ವಾರ ನೀವು ಮುಗಿಸೋದ್ರೊಳಗೆ 11 ವಾರ ಪ್ರಯತ್ನ ಮಾಡಿ, ಅಷ್ಟರಲ್ಲಿ ನಿಮಗೆ ಒಂದು ಸುಸ್ಥಿತಿ ಏರ್ಪಾಡಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ವೀರಭದ್ರ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಹೊಸಪೇಟೆಯಿಂದ ಶೀಲಾ ಅವರು ಕರೆ ಮಾಡಿದ್ದಾರೆ. ಶೀಲಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ಮೇಡಮ್, ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗನ ಬಗ್ಗೆ? ಮನೆ ಬಗ್ಗೆ. ಓಕೆ ಓಕೆ, ತಮ್ಮ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ. ಗೊತ್ತಿಲ್ಲ ಮೇಡಮ್. ಓಕೆ, 1ರಿಂದ 108 ಒಳಗೆ ಒಂದು ನಂಬರ್ ಹೇಳಿ. 9 ಮೇಡಮ್. 9. ಓಕೆ ಶೀಲಾ ಅವರೇ, ತಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಶೀಲಾ ಅವರೇ. ನಮಸ್ತೆ ಗುರುಜಿ. ಮನೆ ಬಗ್ಗೆ ನಿಮ್ಮ ಪ್ರಶ್ನೆ ಅಲ್ವಾ? ಹ್ಞೂ ಗುರುಜಿ. ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಚಂದ್ರ ದ್ವಿತೀಯದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಆತನಿಗೆ ಒಳ್ಳೆಯ ಲಕ್ಷಣ ಇರ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ಲಕ್ಷಣವೇ. ನೋಡಿ, ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಅಮ್ಮನವರಿಗೆ
ಸ್ವಲ್ಪ ಅಕ್ಕಿ ಹಾಗೂ ಅವರೇ ಇದನ್ನು ದಾನ ಮಾಡಿ 16 ಶುಕ್ರವಾರ ಮಾಡಿ. ಅದು ನೋಡಿ ನಿಮಗೆ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಶೀಲಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ವಿಜಯಪುರದಿಂದ ಸಿದ್ದಪ್ಪ ಅವರು ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ. ಯಾವುದು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಓಕೆ, 1 ರಿಂದ 108 ಒಳಗೆ ಒಂದು ನಂಬರ್ ಹೇಳಿ. 11. ಓಕೆ, ಏನ್ ಪ್ರಶ್ನೆ ತಮ್ದು ಸಿದ್ದಪ್ಪ ಅವರೇ? ನಾನು ಇವಾಗ ಪೈಲಾ ಜಾಬ್ KSRTC ಅಲ್ಲಿ ಇದ್ದೆ ಮೇಡಮ್, ರಿಸೈನ್ ಕೊಟ್ಟಿದ್ದೀನಿ. ಇವಾಗ ಬೇರೆ ಯಾವ್ದು ಬಿಸ್ನೆಸ್ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಅದೇ ಯಾವ್ದು ಮಾಡಿದ್ರೆ ಒಳ್ಳೇದಾಗುತ್ತೆ, ಅಥವಾ ಒಂದು ಲಾರಿ ಮಾಡ್ಬೇಕಂತಿದ್ದೀನಿ, ಅದು ಮಾಡ್ಲೋ ಬೇಡೋ ಅಂತ ಕೇಳ್ತಾ ಇದ್ದೆ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ತಾವು ನೋಡಿ ಈಗ ಕೇಳಿದ ಪ್ರಶ್ನೆಗೆ ನೀವು ಈ ವೆಹಿಕಲ್ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು, ಚೆನ್ನಾಗಿದೆ, ಅದು ನಿಮಗೆ ಅನುಕೂಲ ಆಗುತ್ತೆ. ಅದರ ಹೊರತಾಗಿ ಈ ಹಾಲು ಹೈನುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬಹುದು. ಎರಡೂ ನಿಮಗೆ ತುಂಬ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೂಡ ಚೆನ್ನಾಗಿದೆ. ನೀವೇನೋ ಲಾರಿ ತೊಗೋಬೇಕು ಈ ಥರದ್ದೇನು ಪ್ರಯತ್ನ ಮಾಡ್ತೀನಿ, ಖಂಡಿತ ಚೆನ್ನಾಗಿದೆ. ಕುಜನ ಬಲ ತುಂಬ ಚೆನ್ನಾಗಿರೋದ್ರಿಂದ ಅನುಕೂಲಕರವಾಗಿದೆ. ಮತ್ತು ನೀವು ನಾ ಹೇಳಿದ ಹಾಗೆ ಕೃಷಿಗೆ ಸಂಬಂಧಿಸಿದ ಹಾಗೆ ಹಾಲು ಹೈನು ಇಂಥವುಗಳು ಕೂಡ ತುಂಬ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಖಂಡಿತ ಇದೆ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನೈಶ್ಚರ ತುಂಬ ಸಮೃದ್ಧ ಫಲವನ್ನು ತಂದುಕೊಡ್ತಾನೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದ ಸಿದ್ದಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಪುತ್ತೂರಿನಿಂದ ಶುಭಕರ್ ಅವರು ಕರೆ ಮಾಡಿದ್ದಾರೆ. ಶುಭಕರ್ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಬಗ್ಗೆ ಕೇಳ್ಬೇಕು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಸಮಯ ತಿಳಿಸಿ. 10/12/51. 10/12/51. ಸಮಯ 0:36 ಅಂದ್ರೆ 9 ರಾತ್ರಿ. 9 ರಾತ್ರಿ. ಓಕೆ, ಅಂದ್ರೆ 10 ಬೆಳಿಗ್ಗೆ ಅಲ್ವಾ? ಹೌದು ಹೌದು. ಓಕೆ ಓಕೆ ಓಕೆ. ಏನ್ ಪ್ರಶ್ನೆ ತಮ್ದು ಶುಭಕರ್ ಅವರೇ? ನನಗೆ ಮನೆ ಕಟ್ಟುವ ಯೋಗ ಉಂಟಾ ಅಂತ. ಮನೆ ಕಟ್ಟುವ ಯೋಗ. ಓಕೆ, ತಿಳಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಶುಭಕರ್ ಅವರೇ. ನಮಸ್ಕಾರ ಸ್ವಾಮಿ ಗುರುಗಳೇ. ನಮಸ್ಕಾರ. ನಮ್ಮ ಪಾದಕ್ಕೆ ಚರಣ ಕಮಲಗಳಿಗೆ ವಂದನೆಗಳು. ಅಯ್ಯೋ, ಅಷ್ಟೆಲ್ಲ ನೀವು ತುಂಬ ನೋಡಿ, ಭಗವಂತನೊಬ್ಬನೇ, ಅವನೇ ಗತಿ, ಅವನೇ ಮತಿ. ನಾವೆಲ್ಲ ಒಂದು ಇದೆಲ್ಲ ನೋಡ್ಕೊಂಡು ಒಂದು ಮಾರ್ಗದರ್ಶನ ಇದೆಯಪ್ಪ ಹೀಗೆ ಅಂತ ಹೇಳಬಹುದು ಅಷ್ಟೇ ವಿನಃ ಅದೆಲ್ಲ ದೊಡ್ಡ ದೊಡ್ಡ ಮಾತದೆಲ್ಲ. ಈಗ ನೋಡಿ, ಕಾಲ ನಾನಾಗಲೇ ಹೇಳ್ತಾ ಇದ್ದೆ ಅಲ್ಲ, ನಿಮ್ಮ ಪ್ರೀತಿ ಅದೆಲ್ಲ ಅರ್ಥ ಆಗುತ್ತೆ ನನಗೆ. ಅದೇನಾಗುತ್ತೆ, ಹೀಗೇನೋ ಒಂದು ಮಾರ್ಗದರ್ಶನ ನೋಡುವಾಗ ಮನಸ್ಸು ತುಂಬುತ್ತೆ, ಸಂತೋಷ. ಆದರೆ ಭ್ರಮೆಗೆ ಒಳಗಾಗಬಾರ್ದು ನಾವು. ಅದು ನಾನಾಗಲಿ ಮತ್ತೊಂದಾಗಲಿ. ಯಾಕೆ ಹೇಳ್ತೀನಿ ಅಂದರೆ, ಭಗವಂತನೊಬ್ಬನೇ ನಮಗೆ ದಾರಿ ತೋರಿಸೋನು. ನಾವೆಲ್ಲ ಇದನ್ನೆಲ್ಲ ಉಪಕರಣ, ಇದನ್ನ ಇಟ್ಕೊಂಡು ಮಾರ್ಗದರ್ಶನ ಮಾಡೋರು. ನೋಡೋಣ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋದಾದರೆ, ಈಗ ನೋಡಿ, ರವಿ ಭುಕ್ತಿ ನಡೀತಾ ಇದೆ. ಪಂಚಮದಲ್ಲಿ ನಿಮಗೆ ಚತುರ್ಥದಲ್ಲಿ ರವಿ ಇರತಕ್ಕಂಥದ್ದು, ಲಗ್ನಾಧಿಪತಿ ಅವನು, ಮಿತ್ರಕ್ಷೇತ್ರ ಬೇರೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಖಂಡಿತ ಈಗ ಪ್ರಯತ್ನ ಮಾಡಬಹುದು. ಅದು ಚತುರ್ಥ ಸ್ಥಾನ, ಗೃಹ ನಿರ್ಮಾಣ ಸ್ಥಾನಕ್ಕೆ ಒಳ್ಳೆಯ ಕ್ಷೇತ್ರ. ಹೀಗಾಗಿ ಅಲ್ಲಿ ರವಿ ಇರತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು. ಈಗಲೂ ಅವನ ಸಂಚಾರ ಚೆನ್ನಾಗಿರೋದ್ರಿಂದ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ, ಕಾಲ ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಧನ್ಯವಾದ ಶುಭಕರ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಧಾರವಾಡದಿಂದ ದೇವಿಕಾ ಪಾಟೀಲ್ ಅವರು ಕರೆ ಮಾಡಿದ್ದಾರೆ. ದೇವಿಕಾ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 5/2/2010. ಇನ್ನೊಮ್ಮೆ ಹೇಳಿ. 5/2/2010. 5/2/2010. 5/2/2010. ಸಮಯ ಬೆಳಿಗ್ಗೆ 9:00. ಬೆಳಿಗ್ಗೆ 9:30 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ ದೇವಿಕಾ ಅವರೇ? ಅವ್ರ ವಿದ್ಯಾಭ್ಯಾಸ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಮಗುವಿನ ವಿದ್ಯಾಭ್ಯಾಸ. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ದೇವಿಕಾ ಪಾಟೀಲ್ರೇ. ನಮಸ್ತೆ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೇಳಿ. ನಿಮ್ಮ ಧ್ವನಿ ಕತ್ತರಿಸಿ ಬರ್ತಾ ಇದೆ. ಕೇಳಿಸ್ಕೊಳ್ಳುವಾಗ ಈ ಮುಖ್ಯವಾದದ್ದು ಏನು ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಟ್ಬಿಡೋಣ ಮೊದಲಿಗೆ ಅನಿಸ್ತಾ ಇದ್ದೀರಿ. ಉತ್ತರ ಕೊಟ್ಬಿಡ್ತೀನಿ. ವಿದ್ಯಾಭ್ಯಾಸ ಸಾಮಾನ್ಯವಾಗಿ 10ನೇ ಈ ವಯಸ್ಸಲ್ಲಿ ಏನು ವಿದ್ಯೆ ಹೇಗಿರ್ತದಪ್ಪ ಅಂತಲೇ ಪ್ರಶ್ನೆ ಇರ್ತದೆ. ನೋಡಿ, ಇಲ್ಲಿ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ಅಷ್ಟೇನು ಅದು ಬಾಧಕವಲ್ಲ, ಯೋಚನೆ ಮಾಡೋದು ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಇವರ ಜಾತಕದಲ್ಲಿ ಲಗ್ನವನ್ನು ವೀಕ್ಷಣೆ ಮಾಡ್ತಾನೆ ಸಪ್ತಮದಲ್ಲಿ ಇದ್ಕೊಂಡು. ಸ್ವಲ್ಪ ಆಲಸ್ಯದ ಒಂದು ಲಕ್ಷಣ ಸೂಚಿಸ್ತಾ ಇದೆ ಈಗ ಕಾಲ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸನ್ನಿಧಾನ ಇದ್ದರೆ ಅಲ್ಲಿಗೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ಆಂಜನೇಯನ ಉಪಾಸನೆ, ಆಂಜನೇಯನ ಸೇವೆ ಇವುಗಳು ನೋಡಿ ಬುದ್ಧಿ ಬಲವನ್ನು ಹೆಚ್ಚಿಸುತ್ತೆ. ಹೀಗಾಗಿ ಆಂಜನೇಯನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಆ ಪ್ರಾರ್ಥನೆಯನ್ನು ಮಾಡಿಸಿ. ಇದು ಬೇಕಾಗಿರತಕ್ಕಂಥದ್ದು. ಅನುಕೂಲ ಆಗುತ್ತೆ. ಮುಂದೆ ಬರ್ತಾ ಅವರಿಗೆ
ಚೆನ್ನಾಗಿದೆ, ಅನುಕೂಲ ಆಗ್ತಾ ಹೋಗುತ್ತೆ. ಹೈಯರ್ ಸ್ಟಡೀಸ್ ಬರುವ ವೇಳೆಗೆ ಒಂದು ಸುಸ್ಥಿತಿಗೆ ಹೋಗ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದ ದೇವಿಕಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿದಿದ್ಯಾ? ಮೇಡಮ್ ಗೊತ್ತಿಲ್ಲ ಮೇಡಮ್. ಓಕೆ, 1 ರಿಂದ 108 ಒಳಗೆ ಒಂದು ನಂಬರ್ ಹೇಳಿ. 5 ಮೇಡಮ್. 5. ಓಕೆ, ಏನ್ ಪ್ರಶ್ನೆ? ಪ್ರಶ್ನೆ ಮೇಡಮ್, ನಮ್ಗೆ ಸಾಲ ಆಗ್ಬಿಟ್ಟಿದೆ. ಮೊದ್ಲು ಸಾಲನೇ ಇರ್ಲಿಲ್ಲ, ಇತ್ತೀಚೆಗೆ ಸಾಲ ಆಗ್ಬಿಟ್ಟಿದೆ, ತೀರ್ಸಕ್ಕೆ ಆಗ್ತಾ ಇಲ್ಲ. ಅದನ್ನ ತೀರ್ಸಕ್ಕೆ ಆಗುತ್ತಾ ಆಗಲ್ವಾ ಅನ್ನೋದು ಒಂದು ಇದು ಮೇಡಮ್. ಖಂಡಿತ ನೋಡೋಣ, ಶಾಸ್ತ್ರಗಳು ಉತ್ತರಿಸ್ತಾರೆ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ನಮಸ್ಕಾರ. ಗೊತ್ತೇ ಸಾಲ ಆಗಿದೆ, ಹೊರಗೆ ಬರ್ತೀನಾ ಇಲ್ವಾ ಅಂತಕ್ಕಂಥ ನಿಮ್ಮ ಆತಂಕ. ಹೊರಗೆ ಬರ್ತೀರಾ, ಯೋಚನೆ ಮಾಡಬೇಡಿ, ಖಂಡಿತ ಹೊರಗೆ ಬರ್ತೀರಾ. ಯಾಕೆಂದರೆ ಕರ್ಮಾಧಿಪತಿ, ನಾನು ಈ ಲಕ್ಷಣ ನೋಡಿ ಹೇಳ್ತಾ ಇದ್ದೀನಿ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಅಂದರೆ ಯಾವುದಾದ್ರೂ ಒಂದು ವೃತ್ತಿ ಮಾಡ್ತಕ್ಕಂಥ ಪ್ರೇರಣೆ, ಮತ್ತು ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಇದು ಪ್ರೇರಣೆ ಮಾಡುತ್ತೆ. ಹೀಗಾಗಿ ನೀವು ನೋಡಿ, ನಾವು ಕೂಸಿದು ಕುತ್ಕೋಬಾರ್ದು. ಕಷ್ಟ ಬಂದಿದೆ ಅಂತಂದರೆ ಅದನ್ನು ನಾವು ಕೈ ಚೆಲ್ಲಿ ಕುತ್ಕೋಬಾರ್ದು. ನಮ್ಮ ಶತಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಅದಕ್ಕೆ ಫಲ ದೈವಕ್ಕೆ ಬಿಡಬೇಕು. ಹೀಗಾಗಿ ದೈವಾರಾಧನೆ, ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಸಹಾಯವಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಅಲ್ಲಿ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ, ಆತನೇ ಬುದ್ಧಿಯನ್ನು ಹೊಳಿಸ್ತಾನೆ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಸಾಲ ತೀರುತ್ತೆ ನನಗೆ ಅನ್ನೋದನ್ನು ಸೂಚಿಸ್ತಾನೆ. ಒಳ್ಳೆಯದಾಗಲಿ ತಮಗೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ ಕರೆ ಮಾಡಿದ್ದಕ್ಕೆ. ಹೇಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ತೆಗೆದುಕೊಳ್ಬೋದು. ಈಗ ರಾಶಿ ಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಗಳೇ, ಮೊದಲ 3 ರಾಶಿಗಳ ಫಲಾನುಫಲವನ್ನು ನಾವು ತಿಳಿಯೋದಾದರೆ ರಾಶಿ ಫಲ ತಿಳಿಯುವ ಮುನ್ನ ಕೋಷ್ಟಕವನ್ನು ಒಂದು ಸಲ ಗಮನಿಸ್ಕೊಳ್ಳೋಣ. ಅಂದರೆ ಗ್ರಹಸ್ಥಿತಿ, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಒಂದು ಸಲ ಗಮನಿಸ್ಬಿಡೋಣ. ಈ ದಿವಸದ ಮಟ್ಟಿಗೆ ನಾವು ನೋಡಿದರೆ ಕೋಷ್ಟಕವನ್ನು ನೋಡ್ತಾ ಇದ್ದರೆ ಚಂದ್ರಮಾಂದಿಯರು ಒಟ್ಟಾಗಿದ್ದರೆ ವೃಷಭ ರಾಶಿಯಲ್ಲಿ, ಗುರು ಇರ್ತಕ್ಕಂಥ ಮೇಷದಲ್ಲಿ, ಕೇತು, ಶುಕ್ರ, ಕುಜ ಇತ್ಯಾದಿಗಳನ್ನು ನೋಡ್ತೀವಿ. ಪ್ರಧಾನವಾಗಿ ಚಂದ್ರ ಹಾಗೂ ಮಾಂದಿಯರನ್ನು ನಾವು ಗಮನಿಸ್ಕೊಂಡ್ರೆ, ಚಂದ್ರ ಇದು ವೃಷಭ ರಾಶಿಯಿಂದ ಆತ ಕರ್ಕಟಕ ರಾಶಿ ಸ್ವಕ್ಷೇತ್ರದವರೆಗೆ ಆತ ಪ್ರಯಾಣವನ್ನು ಬೆಳೆಸ್ತಾನೆ. ಇಂಥ ಸಂದರ್ಭದಲ್ಲಿ ಈ ವಾರದಲ್ಲಿ 12 ರಾಶಿಗಳಿಗೆ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ದಿವಸ ಮೇಷರಾಶಿ ಹೇಗಿದೆ ನೋಡೋಣ. ಈ ದಿವಸ ಚಂದ್ರಮಾನಿಯರು ಹುಟ್ಟಾಗಿದ್ದಾರೆ. ಆಹಾರದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಆಹಾರ ಸೇವನೆ ಮಾಡಿ. ಸ್ತ್ರೀಯರು ಅಷ್ಟೇ ಸ್ವಲ್ಪ ಒರಟಾಗಿ ಮಾತಾಡಿಬಿಡ್ತಕ್ಕಂಥದ್ದು. ಮನೆಯಲ್ಲಿ ಈ ದಿವಸ ರಜಾ ವಾತಾವರಣ ಇರ್ತದೆ. ಯಾವುದೋ ಒಂದು ಬೇಡದೇ ಇರತಕ್ಕಂಥ ಚಟುವಟಿಕೆ ಕಣ್ಣಿಗೆ ಕಾಣಿಸುತ್ತೆ, ನಿಮಗೆ ಸುಮ್ಮನೆ ಇರೋಕ್ಕಾಗಲ್ಲ, ಪಠಾರ ಅಂತ ಹೇಳಿಬಿಡ್ತೀರಾ. ಆ ಪಠಾರ ಅಂತ ಹೇಳೋದು ನಿಮ್ಮನ್ನು ಹಾಗೆ ಕೂಡಿಸ್ಬಿಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ನಾಳೆ ನಾಡಿದ್ದು ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೆಲ್ಲ ತೊಡಕಿಲ್ಲ, ಕೆಲಸ ಕಾರ್ಯಗಳು ಸಲೀಸಾಗಿ ಸಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಚಂದ್ರನು ಚೆನ್ನಾಗಿದ್ದಾನೆ. ನಾಳೆ ನಾಡಿದ್ರ ಮಟ್ಟಿಗೆ ನಿಮಗೆ ಚಂದ್ರನ ಬಲ ಇದೆಯಲ್ಲ, ಅದು ವಾಕ್ ಇವತ್ತಾಗಿರೋ ತಪ್ಪನ್ನು ನಾಳೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ಆಯ್ತು, ನೆನ್ನೆ ಏನೋ ಮಾತಾಡದೆ ಹಾಗೆ ಸರಿ ಹೋಗೋಣ, ಈ ಥರದ್ದೊಂದು ಬದಲಾವಣೆಗೆ ಅವಕಾಶ ಖಂಡಿತ ಇದೆ, ಅದರಲ್ಲಿ ಸಂಶಯ ಇಲ್ಲ. ಚೆನ್ನಾಗಿದೆ. ಈ ವಾರ ನಿಮಗೆ ಚಂದ್ರನ ಸಂಚಾರ ಇದೆಯಲ್ಲ, ಅದು ಸಂಪೂರ್ಣ ಸೌಖ್ಯವನ್ನು, ಧೃತಿಯನ್ನು, ಧೈರ್ಯವನ್ನು ಎಲ್ಲವನ್ನು ಸೂಚಿಸ್ತಾ ಹೋಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ನೀರಿನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಸಮೃದ್ಧವಾದ ಫಲಗಳನ್ನೇ ಕಾಣ್ತಾ ಹೋಗ್ತೀರಾ. ಕುಜನ ಪರಿವರ್ತನೆ ಇದೆ ಬುಧವಾರದ ಮಟ್ಟಿಗೆ, ಅದಿದೆಯಲ್ಲ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಅವನು ಧನಸು ರಾಶಿ ಬರ್ತಾನೆ. ಅಲ್ಲಿ ರವಿ ಕುಜ ಇಬ್ಬರು ಸೇರಿದಾಗ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಕ್ಲಾಶಸ್ ಉಂಟಾಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಸಮಾಧಾನ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವಾರಾಂತ್ಯದಲ್ಲಿ ನಿಮಗೆ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಯಥಾ ಪ್ರಕರಣ ಹೇಳಿದಾಗೆ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಧರ್ಮಶ್ರದ್ಧೆ, ಇಷ್ಟು ದಿವಸ ಇದ್ದಂತಹ ಬುದ್ಧಿ ಸ್ವಲ್ಪ ಹೊರಳೋದು, ಇನ್ಯಾವುದೋ ಒಂದು ದುಶ್ಚಟ ಯಾವುದೋ ಒಂದು ಇಂಥ ಬೇಡದೇ ಇರತಕ್ಕಂಥ ಸಹವಾಸಗಳಿಗೆ ಬಲಿಯಾಗೋ ಸಾಧ್ಯತೆ ಇದೆ. ಹುಷಾರಾಗಿರಬೇಕು. ಈಶ್ವರನ ಆರಾಧನೆ, ದತ್ತ ಜಯಂತಿ ತಪ್ಪಿಸದೆ ದತ್ತನ ಆರಾಧನೆಯನ್ನು ಮಾಡಿಕೊಂಡು. ಇನ್ನು ವೃಷಭ ರಾಶಿಯನ್ನು ಗಮನಿಸ್ಕೊಂಡ್ರೆ ಈ ದಿವಸದ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ಕೋಲ್ಡು, ಕಾಫ್, ಚಂದ್ರನ ಜೊತೆಗಿದ್ದಾಗ ಈ ಕಫ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಈ ದಿವಸದ ಮಟ್ಟಿಗೆ. ನಾಳೆ ಮತ್ತೆ ಸರಿ ಹೋಗ್ತೀರಾ. ವ್ಯಯ ಇದೆ. ನಾಳೆ ನಾಡಿದ್ದು ನಿಮಗೆ ಖರ್ಚು, ಅನಗತ್ಯ ಖರ್ಚುಗಳನ್ನು ಮತ್ತು ಬೇಡದೇ ಇರತಕ್ಕಂಥ ವಸ್ತುಗಳಿಗೆ ವ್ಯಯ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಇದರ ಕಡೆ ಗಮನ ಇರಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ನಾವು ಇಡೀ ವಾರದ ಮೊದಲನೇ ನಿಮಗೆ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಹಣಕಾಸಿನ ಸಮೃದ್ಧಿ, ಮಾತಿನ ವಾಕ್ಚಾತುರ್ಯದಿಂದ ಕಾರ್ಯ ಸಾಧನೆ, ಇವೆಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತಕ್ಕಂಥ ಇದನ್ನೆಲ್ಲ ನೋಡ್ತೀವಿ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಯಥಾ ಪ್ರಕಾರ ಧರ್ಮಶ್ರದ್ಧೆ ಹಾಳಾಗ್ತಕ್ಕಂಥದ್ದು ಒಂದು ಕಡೆ ಆದರೆ, ನಷ್ಟ, ಕಷ್ಟ ಮತ್ತು ಲಾಸ್ ಇವುಗಳಿಂದಾಗಿ ಮನಸ್ಸಿಗೆ ವ್ಯಥೆ ಆಗ್ತಕ್ಕಂಥ ಸಾಧ್ಯತೆ, ಒಂದು ವಸ್ತು ನಷ್ಟತೆ ಉಂಟಾಗೋದು, ಮುಖ್ಯವಾದ ಕಡತ, ಈ ಥರದ್ದು ಒಂದು ಲಕ್ಷಣ ಇದೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಮಿಥುನ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ದಿವಸದ ಮಟ್ಟಿಗೆ ಸ್ವಲ್ಪ ವ್ಯಯ ಸೂಚಿಸ್ತಾ ಇದೆ. ಈ ಗುರು
ಮಾಂದಿಯವರು ನಾಳೆ ನಾಡಿದ್ರ ಮಟ್ಟಿಗೆ ವಿಶೇಷ ಲಾಭ. ಈ ದಿವಸ ಏನು ನಷ್ಟ ಆಯಿತು ಅದು ನಾಳೆ ನಾಡಿದ್ದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ, ನಾಳೆ ನಾಡಿದ್ದು ಅನುಕೂಲಕರವಾಗಿರ್ತದೆ. ವೃತ್ತಿಯಲ್ಲೂ ನಿಮಗೆ ಲಾಭ ಕಾಣಲಿಕ್ಕೆ, ವಿದೇಶ ಚಟುವಟಿಕೆಗಳ ಲಾಭ ಕಾಣಲಿಕ್ಕೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಗಮನಿಸಿಕೊಂಡ್ರೆ ನಿಮಗೆ ಕುಜನ ಪರಿವರ್ತನೆ ಇದೆ. ಆತದ್ದು ದಾಂಪತ್ಯ ಸ್ಥಾನಕ್ಕೆ ಬರ್ತಾನೆ. ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಮೋಸಗಳು, ಬಯಕೆಗಳು ಅತಿ ಆಗ್ತಕ್ಕಂಥದ್ದು, ಚಿತ್ತೋತ್ಥ ಸ್ಥಾನ, ಅದು ಚಿತ್ತ ಕೆರಳು ಬಿಡುತ್ತೆ, ಅದು ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಈ ಥರದ್ದೆಲ್ಲ ಶುರುವಾಗಿಬಿಡುತ್ತೆ. ಮತ್ತು ವೃತ್ತಿಯಲ್ಲೂ ಸ್ವಲ್ಪ ಅಲುಗಾಟ, ಏನೋ ಒಂದು ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರ ಅಂತ್ಯದಲ್ಲಿ ನಿಮಗೆ ಕುಟುಂಬ ಸಹಕಾರ, ಕುಟುಂಬದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಇತ್ಯಾದಿ ಕಾಣಬಹುದು. ನಿಮಗೂ ಕೂಡ ಅದು ವಸ್ತು ನಷ್ಟತೆ ಇತ್ಯಾದಿಗಳ ಫಲ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೂಡ ಮುಖ್ಯವಾದ ವಿಚಾರಗಳಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಈ ಥರದ್ದೆಲ್ಲ ಎಲ್ಲಿ ಮುಂಚೆನೇ ಬೇಕಾಗಿದ್ದಾಗ ಹುಡುಕ್ತೀವಿ ನಾವು. ಸಾಮಾನ್ಯವಾಗಿ ಆವಾಗ ಕಬೋರ್ಡಿಂಗ್ ತಗೊಂಡು ನೋಡ್ಕೊ, ಅದಲ್ಲ, ಮುಂಚೆನೇ ನಮಗೆ ಗೊತ್ತಿರಬೇಕು ಯಾವ್ಯಾವುದು ಮುಖ್ಯವಾದ ಏನು ಡಾಕ್ಯುಮೆಂಟ್ಸ್ ಅನ್ನೋದು ಒಂದು ಕಡೆಗೆ ಎತ್ತಿಟ್ಟಿರಬೇಕು. ಆ ಥರದ್ದು ನೋಡಿಕೊಂಡು ಇದ್ದರೆ ಬಹಳ ಒಳ್ಳೆಯದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ. ದಾಂಪತ್ಯದ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ. ವಾರದ ಅಂತ್ಯದ ವೇಳೆಗೆ ಕುಜ, ರವಿ, ಮಾಂದಿ ಎಲ್ಲ ಸೇರಿಕೊಂಡು ದಾಂಪತ್ಯ ಜೀವನ ಆ ಸವಿಯಾಗಿರೋದು ಕಹಿಯಾಗಿಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಖ್ಯವಾಗಿ ದತ್ತನ ಆರಾಧನೆಯನ್ನು ತಪ್ಪಿಸದೆ ನೀವು ಕೂಡ ಮಾಡಿ. ಇದು 3 ರಾಶಿಗಳ ಫಲ. ಎಸ್ ಶಾಸ್ತ್ರಿಗಳೇ, ಹಾಗೆ ಉಳಿದ ರಾಶಿಗಳ ಫಲಾನುಫಲ ಜೊತೆಗೆ ಇನ್ನಷ್ಟು ನಿಮ್ಮ ಕರೆಗಳಿಗೆ ಸ್ಪಂದಿಸಿ ನಿಮಗೆ ಪರಿಹಾರವನ್ನು ಸೂಚಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ನ ನಂತರ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ನಂತರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ನಂತರ ರಾಶಿ ಫಲಗಳನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಮೊದಲಿಗೆ ವಿಜಯನಗರದಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಬಗ್ಗೆ ನಿಮ್ಮ ಬಗ್ಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಸಮಯ ತಿಳಿಸಿ. ನಮ್ದು 1/6/1982 ಐತಿ ಮೇಡಮ್. 1/6/82 ಅಲ್ವಾ? ಸಮಯ ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ಲ. ಓಕೆ, 1ರಿಂದ 108ರೊಳಗೆ ಒಂದು ನಂಬರ್ ಹೇಳಿ. 6? ಓಕೆ, ಏನ್ ಪ್ರಶ್ನೆ? ಏನಿಲ್ಲ ಮೇಡಮ್, ನಾವೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಮೇಡಮ್. ಉಳಿದಿದ್ದ ಅಮೌಂಟ್ ಏನ್ ನಿಂದಿರ್ತಾ ಇಲ್ಲ ಮೇಡಮ್, ಹಂಗೆ ಖರ್ಚಾಗಿ ಹೋಗುತ್ತೆ. ದುಡ್ಡು ಕೈಯಲ್ಲಿ ನಿಲ್ತಿಲ್ಲ. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಏನು ಮಾಡೋದು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಹಣ ಕೈಯಲ್ಲಿ ಉಳಿಬೇಕಾಗಿದ್ದರೆ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಶ್ರೀ ಸೂಕ್ತ ಅಂತ ಒಂದು ಮಂತ್ರ ಇದೆ, ನೀವು ಬೇಕಾದ್ರೆ ಬರ್ಕೊಳ್ಬಹುದು. ಶ್ರೀ ಸೂಕ್ತ ಮಂತ್ರ ಪಾರಾಯಣವನ್ನು ಪ್ರತಿ ಶುಕ್ರವಾರ ಅಮ್ಮನವರ ಸನ್ನಿಧಾನದಲ್ಲಿ, ಅದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡಿಸಿ 16 ಶುಕ್ರವಾರ ಒಂದು ಪಾರಾಯಣ ಮಾಡಿಸಿ ಪಾಯಸ ನೈವೇದ್ಯ ಮಾಡಿ ಆ ಪಾಯಸ ಸ್ವೀಕರಿಸಿದ್ರೆ ಅಮ್ಮನವರ ಕೃಪೆಯಾಗಿ ಬೇರೆ ಬೇರೆ ಪ್ಯಾರಲಲ್ ಇನ್ಕಮ್ ಅಂತೀವಲ್ಲ, ಆ ರೀತಿಯಲ್ಲಿ ಇನ್ನೇನಾದರೂ ಮಾಡಬಹುದು ಅಂತಕ್ಕಂಥದ್ದು ಹೊಳೆಯುತ್ತೆ. ಅಷ್ಟೇ ಅಲ್ಲ, ಇನ್ಯಾರದ್ದೋ ಸಹಾಯದಿಂದ ಅನುಕೂಲ ಆಗ್ತಕ್ಕಂಥ ದಾರಿಗಳು ಖಂಡಿತ ಗೊತ್ತಾಗುತ್ತೆ. ಅಂಥ ಮಹತ್ವಪೂರ್ಣವಾಗಿರತಕ್ಕಂಥ ಮಂತ್ರ ಅದು ಶ್ರೀ ಸೂಕ್ತ ಮಂತ್ರ ಅಂತ. ಅದರ ಪಾರಾಯಣ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡಿಸಿ ಪಾಯಸ ನೈವೇದ್ಯ ಪ್ರತಿ ಶುಕ್ರವಾರ ಮಾಡಿಸಿ ನೀವು ಪ್ರಯತ್ನ ಮಾಡಿ. ಶ್ರದ್ಧೆ ನಂಬಿಕೆಗಳಿದ್ದರೆ ನಿಶ್ಚಯವಾಗಿ ಫಲ ಸಿಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಅದಕ್ಕೂ ಮುನ್ನ ಮತ್ತೆ ಈಗ ರಾಶಿ ಫಲವನ್ನು ನೋಡುವಂತಹ ಸಮಯ. ಶಾಸ್ತ್ರಿಗಳೇ, ಕಟಕ, ಸಿಂಹ ಮತ್ತು ಕನ್ಯಾ ರಾಶಿಗಳ ಫಲಾನುಫಲ ನೋಡೋಣ. ಕರ್ಕಟಕ ರಾಶಿಯವರಿಗೆ ಗಮನಿಸೋಣ. ರಾಶಿಯಾಧಿಪತಿ ನೋಡಿ, ಚಂದ್ರ ಲಾಭದಲ್ಲಿ ಇರುವಾಗ ವಿಶೇಷ ಲಾಭ ನಿಸ್ಸಂಶಯವಾಗಿ ಬರ್ತದೆ. ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಅಧಿಕಾರ ಬಲ ಇತ್ಯಾದಿಗಳನ್ನು ಸಿಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ನಾಳೆ ನಾಡಿದ್ರ ಮಟ್ಟಿಗೆ ವೃತ್ತಿಯಲ್ಲಿ ಒಂದು 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 ತೊಡಕುಗಳು ಉಂಟಾಗೋ ಸಾಧ್ಯತೆ. ನಾಳೆ ವಾರದ ಆದಿಯಲ್ಲಿ ನಾವೇನು ನೋಡ್ತೀವಿ, ಅದು ಗುರು ಮಾಂದಿಯರು ಒಟ್ಟಾದಾಗ ಗುರುತರವಾದ ಜವಾಬ್ದಾರಿ ವಹಿಸಿರ್ತಾರೆ, ಅದನ್ನು ನಿಭಾಯಿಸೋದು ಕಷ್ಟ ಅನಿಸ್ಬಿಡುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಸೋಮವಾರ ಮಂಗಳವಾರದ ಮಟ್ಟಿಗೆ. ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ನಿಮಗೆ ಛಾತಿ ಅಂತೂ ಇದೆ, ಯೋಚನೆ ಮಾಡೋದು ಬೇಡ, ನಿಭಾಯಿಸ್ತೀರ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡಾಗ ಚಂದ್ರ ಸ್ವಲ್ಪ ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಇಷ್ಟಪಟ್ಟವರಿಗೆ ಏನೋ ಉಡುಗೊರೆ ಕೊಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಈ ಕುಜನ ಸಂಕ್ರಮಣ ಇದೆಯಲ್ಲ, ಬುಧ ಆತ ಕರ್ಮಾಧಿಪತಿ, ಆತ ಷಷ್ಠಕ್ಕೆ ಬರ್ತಾನೆ. ಹೀಗಾಗಿ 6ನೇ ಮನೆಯಲ್ಲಿ ಕುಜನಿಗೆ ಬಲ ಇದೆ, ಸ್ವಲ್ಪ ವಿರೋಧಿಗಳನ್ನ ಕಟ್ಟಿಕೊಳ್ತಕ್ಕಂತಹ ಸಾಧ್ಯತೆ ಉಂಟಾಗುತ್ತೆ. ಯಾವಾಗ ಬಲ ಬರ್ತದೋ ವಿರೋಧವೂ ಹೆಚ್ಚಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನೀವು ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯ ಬಲ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು ಇತ್ಯಾದಿ ಚೆನ್ನಾಗಿದೆ. ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು,
ಈ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಇಂಥದ್ದೊಂದು ಲಕ್ಷಣ ಇದೆ. ಮತ್ತು ಸ್ವಲ್ಪ ಈ ತರ್ಚೋದು ಗಾಯಗಳಾಗೋದು ಇಂಥ ಲಕ್ಷಣ ಕೂಡ ಇದೆ. ಇದರ ನಿವಾರಣೆಗೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ. ನರಸಿಂಹ ಪ್ರಾರ್ಥನೆ ನಿಮಗೆ ವಿಶೇಷವಾದ ಫಲ ತಂದುಕೊಡುತ್ತೆ. ಆ ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ವೃತ್ತಿಯಲ್ಲಿ ಒಂದು ಹಿಡಿತ ಬರುತ್ತದೆ. ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು. ನೀವು ನಚ್ಚಿದ್ದನ್ನು ಅಂದರೆ ಏನನ್ನು ನೀವು ಪಡಿಬೇಕು ಅಂತಿದ್ರು ಆ ಕೆಲಸಗಳಲ್ಲಿ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸ್ವಲ್ಪ ಧರ್ಮಶ್ರದ್ಧೆ ಹಾಳಾಗೋ ಲಕ್ಷಣ ಇದೆ. ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಗುರುತರವಾದ ಜವಾಬ್ದಾರಿಯಲ್ಲಿ ನುಸುಳ್ಕೊಂಡ್ಬಿಡ್ತೀರಾ. ಈ ಥರದ್ದೆಲ್ಲ ಲಕ್ಷಣ ಕೂಡ ಇದೆ. ದತ್ತಾತ್ರೇಯರ ಆರಾಧನೆ ಮಾಡಬೇಕು. ಪ್ರತಿ ದಿವಸ ನೀವು ಮಾಡೋದು ತುಂಬ ಒಳ್ಳೆಯದು. ಮಂಗಳವಾರ ತಪ್ಪದೆ ಮಾಡಿ. ಇನ್ನು ಅದರ ನಂತರ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭ ಚೆನ್ನಾಗಿದೆ. ಈ ಹಾಲು ಹೈನು ವ್ಯಾಪಾರಿಗಳು, ನೀರಿನ ಉತ್ಪನ್ನದ ವ್ಯಾಪಾರಿಗಳೇನಿದ್ದಾರೆ ಅವರು ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿದೆ, ಅನುಕೂಲ ಆಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲ ಆಗ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ. ಕುಜನ ಪರಿವರ್ತನೆ ನಿಮಗೆ, ಆತ ಭಾಗ್ಯಾಧಿಪತಿ ಪಂಚಮ ತುಂಬ ಒಳ್ಳೆಯದು. ಉಚ್ಚಾಭಿಲಾಷಿ ಅವನು ಯಾರು ಕುಜ. ಹೀಗಾಗಿ ನಿಮಗೆ ವಿಶೇಷವಾದ ಈ ಗೃಹ ಸೌಖ್ಯಗಳನ್ನು ನಿರ್ಮಾಣ ಮಾಡೋದು, ಮಕ್ಕಳಿಂದ ಸಹಾಯ ಉಪಕಾರ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಸೂಚಿಸುತ್ತೆ. ವಾರ ಮಧ್ಯದಲ್ಲಿ ಸ್ವಲ್ಪ ಗಮನ ಇರಲಿ. ದಾಂಪತ್ಯದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ. ಕ್ಲಾಶಸ್ ಅಂತೀವಲ್ಲ. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮೋಸಗಳಾಗೋ ಸಾಧ್ಯತೆ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಉದರ ಬಾಧೆ, ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ, ಪಿತೃದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಗೆ ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ಈ ಎರಡೂ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ನೋಡಿ, ಒಂದು ಕ್ಷೇತ್ರ ದರ್ಶನ ಇದೆ. ಪ್ರಾರಂಭದಲ್ಲೇ ನೀವು ಒಂದು ಒಳ್ಳೆಯ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿ ಗೌರವ ವ್ಯಕ್ತಿಗಳನ್ನು, ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಭೇಟಿಯಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ವಾರದ ಆದಿಯಲ್ಲಿ ನಿಮಗೆ ಆ ಮಾಂದಿ ಕಾರಣದಿಂದಾಗಿ ವಸ್ತು ನಷ್ಟತೆ, ಕ್ಲೇಶ, ದುಃಖ, ವ್ಯಥೆ, ಸೋಲು ಬಹಳ ಮುಖ್ಯವಾಗಿ ಮನ್ನಣೆ ಹೋಗಿಬಿಟ್ರೆ ಬಹಳ ಕಷ್ಟ. ಅಂಥದ್ದೊಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ, ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗೋದು, ವ್ಯಾಪಾರದಲ್ಲಿ, ದಾಂಪತ್ಯ ಜೀವನ ಇಂಥ ಕಡೆ ಒಂದೇನೋ ಸಣ್ಣ ಪುಟ್ಟ ತೊಡಕುಗಳು, ಏನು ಪ್ರಮಾದ ಅಲ್ಲ, ಎಚ್ಚರಿಕೆ ಬೇಕು. ಇನ್ನು ವಾರ ಮಧ್ಯದಲ್ಲಿ ಕುಜನ ಪರಿವರ್ತನೆ ನಿಮಗೆ ಚತುರ್ಥಲ್ಲಿ ಇದ್ದಾನವನು, ಧೈರ್ಯವನ್ನೇ ತಂದು ಕೊಡ್ತಾನೆ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕುಜ ರವಿ ಇಬ್ಬರು ಬೆಂಕಿ ಗ್ರಹಗಳು. ಅದೇನಪ್ಪ ಮತ್ತೆ ತರ್ಚುತ್ತೆ, ಗಾಯ ಮಾಡುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ಹೀಗೆಲ್ಲ ಆಗುತ್ತೆ. ಅಡುಗೆ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳು, ತೋಟ ಇಂಥ ಕಡೆ ಈ ಚಾಕು ಚೂರಿ ಇವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ನಿಮಗೆ ಯಥಾ ಪ್ರಕಾರ ಅದೇ ನೀವು ಎಚ್ಚರಿಕೆ ತೊಗೊಳ್ಬೇಕು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಚಾಕು ಅದು ಮನಸ್ಸು ಕಣ್ಣು ಒಂದು ಕಡೆ ಇದ್ದರೆ ಆ ಚಾಕು ಅಂತಕ್ಕಂಥದ್ದು ಈ ತರಕಾರಿ ಮೇಲೆ ಹೋಗುತ್ತೆ. ಮನಸ್ಸು ಬೇರೆ, ಕಣ್ಣು ಒಂದು ಕಡೆ ಇದ್ದರೆ ಕೈ ಮೇಲೆ ಹೋಗುತ್ತೆ. ಹುಷಾರಾಗಿರಬೇಕು. ಇದ್ರ ಬಗ್ಗೆ ಗಮನ ತೊಗೋಬೇಕು. ವಾರದ ಅಂತ್ಯದಲ್ಲಿ ಅಂಥದ್ದೊಂದು ಲಕ್ಷಣ ಇದೆ. ಇದಕ್ಕೇನು ಪ್ರಾರ್ಥನೆ, ನರಸಿಂಹ ಕವಚ, ಸುಬ್ರಹ್ಮಣ್ಯ ಕವಚ ಇಂಥವು ಹೇಳ್ಕೊಂಡ್ರೆ ಭಗವಂತನ ಕೃಪೆಯಿಂದ ಏನು ಪ್ರಮಾದ ಆಗೋದಿಲ್ಲ. ಇದು ಮುಖ್ಯವಾಗಿ ಎಚ್ಚರಿಕೆ ತಗೊಳ್ಬೇಕಾಗಿರ್ತದೆ. ಖಂಡಿತ. ಹಾಗೆ ಇನ್ನು ಕೊನೆಯ 6 ರಾಶಿಗಳ ಫಲಾನುಫಲ ಜೊತೆಗೆ ಇನ್ನುಳಿದ ಕರೆಗಳಿಗೆ ಕೂಡ ಸ್ಪಂದಿಸ್ತಾರೆ ಶಾಸ್ತ್ರಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಮುಂದುವರಿಯುತ್ತೆ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ಹಾಸನದಿಂದ ಜಗದೀಶ್ ಅವರು ಕರೆ ಮಾಡಿದ್ದಾರೆ. ಜಗದೀಶ್ ಅವರು ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆ ಕೇಳಬೇಕು. ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 3/1/1995. 3/1/95. ಸಮಯ ಬೆಳಿಗ್ಗೆ 11 ಗಂಟೆ 11:15. 11:15 ಬೆಳಿಗ್ಗೆ ಅಲ್ವಾ? ಏನ್ ಪ್ರಶ್ನೆ? ಮದುವೆ ಮತ್ತು ಸರ್ಕಾರಿ ಕೆಲಸಕ್ಕಿದೆ ಅಂತೇಳಿ. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ವಿವಾಹ ಮತ್ತು ವೃತ್ತಿ ಪ್ರಶ್ನೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ಸರ್ಕಾರಿ ಕೆಲಸಕ್ಕಿದೆ ಅಂತ ಕೇಳಬೇಕು ಗುರುಜಿ. ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ನೋಡಿ. ನಿಮ್ಮದು ಈ ಕುಂಭ ಲಗ್ನದಲ್ಲಿ ಶನೈಶ್ಚರ ಇದ್ದಾನೆ. ಇದನ್ನು ಶಶಯೋಗ ಅಂತ ಕರೀತಾರೆ. ಶಸ್ತ ಸರ್ವಜನೈಹಿ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ದೊಡ್ಡ ಒಂದು ಬಲವನ್ನು ತಂದುಕೊಡ್ತಕ್ಕಂಥದ್ದು ಅದು. ಅಂದರೆ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡ್ಬೋದು. ಇವರೇ ನೀವು ಸರ್ಕಾರಿ ನೌಕರಿ ಹುಡ್ಕೋದಕ್ಕಿಂತ ಸರ್ಕಾರವನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಕೈ ಹಾಕ್ಬೋದು. ಈಗ ರಾಹುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಕಾಲ ಶುಕ್ರನ ಒಂದು ಕಾಲ. ಶುಕ್ರನೂ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥದ್ದು ಒಳ್ಳೆಯ ಲಕ್ಷಣ, ಸಂಶಯ ಇಲ್ಲ. ಹೀಗಾಗಿ ನೀವು ವಿಶೇಷವಾಗಿ ಹೊಸದೇನಾದರೂ ಪ್ರಯತ್ನ ಮಾಡಿ. ಒಂದು ಸಣ್ಣ ಪುಟ್ಟ ಯೋಚನೆ ಮಾಡದೆ ಬಹಳ ದೊಡ್ಡ ಯೋಚನೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ದಶೆ, ಗುರುವಿನ ದಶೆ, ಅದು ಅವನು ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಹೊಸದನ್ನು ನೀವು ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಈಗ ನಾವು ಪ್ರಾರಂಭ ಮಾಡಿದ್ರೆ ಅದು ಮುಂದೆ ಫಲ ಕೊಡುತ್ತೆ. ಹೀಗಾಗಿ ಮಾಡಿ. ವಿವಾಹಕ್ಕೆ ಒಂದು ಪ್ರತಿಬಂಧಕ ಇದೆ. ಕುಜಗ್ರಹ ಶಾಂತಿ ಮತ್ತು ರವಿ
ಎರಡು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮೊದಲು ಕೆಲಸ ಭದ್ರವಾಗಲಿ, ಆ ಕಡೆಗೆ ಗಮನ ಹರಿಸಿ, ಒಳ್ಳೆಯದಾಗಲಿ. ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ರಾಶಿ ಫಲವನ್ನು ತಿಳಿಯುವಂತಹ ಸಮಯ. ತುಲಾ, ವೃಶ್ಚಿಕ ಮತ್ತು ಧನಸ್ಸು ರಾಶಿ ರಾಶಿಗಳ ಫಲ. ತುಲಾರಾಶಿಯವರಿಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಅವನು ಕರ್ಮಾಧಿಪತಿ ತುಲಾರಾಶಿಯವರಿಗೆ. ಹೀಗಾಗಿ ಚಂದ್ರ ಚೆನ್ನಾಗಿದ್ದರೆ ಕೆಲಸದಲ್ಲಿ ನಿರಾಳತೆ ಇರ್ತದೆ. ಅವನು ಸ್ವಲ್ಪ ಏರುಪೇರಾಗಿದ್ದರೆ ಬಲ ಇಲ್ಲ ಅಂದಾಗೆ ಕೆಲಸದಲ್ಲಿ ತೊಡಕುಗಳುಂಟಾಗುತ್ತೆ. ಹೀಗಾಗಿ ಈ ಸಲ ಗಮನಿಸ್ಕೊಂಡ್ರೆ ಚಂದ್ರ ಅವನ ಸಂಚಾರ ಚೆನ್ನಾಗಿರೋದ್ರಿಂದ ಒಳ್ಳೆಯ ಬಲ ಬರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ಕ್ಲೇಶಗಳು ನಾಳೆ ನಾಡಿದ್ದು ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಿಕೆ ಇದೆ, ಅದರ ಹೊರತಾಗಿ ಆನಂತರ ಚೆನ್ನಾಗಿರ್ತದೆ. ಪ್ರಧಾನವಾದ ಅಂಶ ಈ ವಾರದ ಆದಿಯಲ್ಲಿ ಅಂದರೆ ಆ ವ್ಯವಹಾರಗಳಲ್ಲಿ ತೊಡಕುಗಳು ಉಂಟಾಗೋದು, ಈ ಅತಿಯಾಗಿ ಇಷ್ಟಪಟ್ಟವರು ದೂರ ಆಗ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣ ಇದೆ. ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಖಿನ್ನತೆ, ಮನಸ್ಸಿಗೆ ಬೇಸರ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನ ಪರಿವರ್ತನೆ ಭಾಗ್ಯಕ್ಕೆ ಬಂದುಬಿಡ್ತಾನೆ. ಹೀಗಾಗಿ ಅದೃಷ್ಟದ ಮೂಲಕ ಏನು ವ್ಯಥೆ ಆಗಿತ್ತೋ ಆ ನೋವು ಮತ್ತೆ ಮರಳಿ ಹೋಗ್ತಕ್ಕಂಥದ್ದು, ವಾಪಸ್ ಸುಸ್ಥಿತಿಗೆ ಮತ್ತೆ ಯಥಾಸ್ಥಿತಿ ಅಂತೀವಲ್ಲ ಆ ರೀತಿ ಬರ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ, ಕೃಷಿ ಉತ್ಪನ್ನದಲ್ಲಿರ್ತಕ್ಕಂಥವರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗ್ತಾ ಹೋಗುತ್ತೆ. ಕುಜನು ಪರಿವರ್ತನೆ ತೃತೀಯಕ್ಕೆ ಬಂದಾಗ ಅವನು ಅದು ವಿಕ್ರಮ ಸ್ಥಾನ, ಹೀಗಾಗಿ ವಿಕ್ರಮವನ್ನೇ ತಂದು ಕೊಡ್ತಾನೆ. ಹೀಗಾಗಿ ಹೊಸ ಪ್ರಯತ್ನಗಳಿಗೂ ಸಾಹಸಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಆರಕ್ಷಕ ಇನ್ನೇನು ಸೇನೆಯಲ್ಲಿರ್ತಕ್ಕಂಥವ್ರು, ಅಗ್ನಿಶಾಮಕ ಠಾಣೆ, ಇಲ್ಲೆಲ್ಲ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಧೈರ್ಯ, ಸಾಹಸ, ಒಳ್ಳೆ ಬಲ ಒಳ್ಳೆ ಪ್ರಶಂಸೆ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದಲ್ಲಿ ಕೂಡ ಶುಕ್ರವಾರ ಶನಿವಾರದ ಮಟ್ಟಿಗೂ ನಿಮಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಕರ್ಮಸ್ಥಾನಕ್ಕೆ ಬಂದಾಗ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ನೀವು ಕೈ ಹಾಕಿದ್ದೆಲ್ಲ ಅಲ್ಲಿ ಸಕ್ಸಸ್ ಆಗ್ತಾ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಈ ವಾರ ನಿಮಗೆ ಯಾವುದೂ ಅಷ್ಟು ತೊಡಕಿಲ್ಲ. ವಾರ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗೋ ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಆ ಒಂದು ವಿಚಾರದಲ್ಲಿ. ಗ್ರಾಮ ದೇವತಾ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಎರಡೂ ಕೂಡ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯನ್ನು ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದ ನಾಳೆ ನಾಡಿದ್ದು ನಿಮಗೆ ತುಂಬ ಚೆನ್ನಾಗಿರ್ತದೆ. ಸಾಮರಸ್ಯದ ದಿವಸ, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಇದ್ದರೆ ಅದಕ್ಕೊಂದು ಅನುಕೂಲ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಹಣಕಾಸಿನ ಅನುಕೂಲವೂ ತುಂಬ ಚೆನ್ನಾಗಿರ್ತದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಈ ಕುಜ ಶುಕ್ರರ ಒಂದು ಏನು ಕುಜ ಮತ್ತು ರವಿ ಬುಧರ ಯುತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಅನುಕೂಲ. ಕುಜನ ಪರಿವರ್ತನೆ ಧನಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ಹಣ ಸಮೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ಮತ್ತು ಉದರ ಬಾಧೆ, ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಣ್ಣ ಪುಟ್ಟ ಕಿರಿಕಿರಿ ಅಷ್ಟೇ, ಪ್ರಮಾದ ಇಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಈ ಸೇವಕರಿಂದ ತೊಂದರೆ ಉಂಟಾಗೋದು, ಗಂಟಲು ಕಿವಿ ಬಾಧೆ ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದರ ಹೊರತಾಗಿ ನಿಮಗೆ ದೈವಾನುಕೂಲ ತುಂಬ ಚೆನ್ನಾಗಿದೆ. ಕ್ಷೇತ್ರ ದರ್ಶನ ಇತ್ಯಾದಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ, ಒಳ್ಳೆಯ ಸಾಧು ಸಂತರ ಭೇಟಿ, ಈ ಥರದ್ದೆಲ್ಲ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ಅದನ್ನು ನೀವು ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಅಲ್ಲಿ ಆ್ಯಕ್ಚುಲಾಗಿ ಬುಧವಾರ ಗುರುವಾರದಿಂದ ನಿಮಗೇನು ಶುರುವಾಗುತ್ತೆ, ಅಲರ್ಜಿ ಶುರುವಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದು ಆಗಬಾರ್ದು ಅಂದರೆ ಕೇಳಿಸ್ಕೊಂಡು ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇತ್ಯಾದಿಗಳನ್ನು ಕಾಣ್ತೀವಿ. ಅಲ್ಲಿ ಬುಧ ರವಿಯವರ ಬಲ ಚೆನ್ನಾಗಿರ್ತದೆ. ಆದರೆ ಸೋಮವಾರ ಮಂಗಳವಾರದ ಮಟ್ಟಿಗೆ ಉದರ ಬಾಧೆ, ಹೊಟ್ಟೆ ಇಂಟೆಸ್ಟೈನ್ ಅಂತೀವಲ್ಲ ಆ ಭಾಗದಲ್ಲಿ ಸ್ವಲ್ಪ ತೊಂದರೆ, ಅಜೀರ್ಣತೆ ಮತ್ತು ಬಹಳ ಪ್ರಧಾನವಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಮನಸ್ತಾಪ, ಅವರ ವಿದ್ಯೆ ಅಥವಾ ಅವರ ಒಂದು ಉದ್ಯೋಗ, ಅವರ ವಿಚಾರದಲ್ಲಿ ಮನಸ್ಸಿಗೆ ತುಂಬ ಪೆಟ್ಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಇನ್ನು ನಂತರದಲ್ಲಿ ವಾರ ಮಧ್ಯದಲ್ಲಿ ಚಂದ್ರನ ಬಲ ಬಂದ್ಬಿಡುತ್ತೆ. ಹೀಗಾಗಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಒಂದು ಸಲಹೆಯಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಕುಜ ಜನ್ಮಕ್ಕೆ ಬಂದಾಗ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಧನುಸ್ಸು ರಾಶಿಯವರಿಗೆ ಕ್ಷತತನ ಅಂತ ಮೈ ತರಚೋದು, ಗಾಯಗಳಾಗೋದು ಇಂತಹ ಸಾಧ್ಯತೆ ಇದೆ. ಹುಷಾರಾಗಿರಬೇಕು. ಅಲರ್ಜಿ ಸಾಧ್ಯತೆ, ಹುಷಾರಾಗಿರಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಕಾಣ್ತೀರಾ, ಸ್ವಲ್ಪ ಸಾಧಾರಣವಾಗಿರ್ತದೆ. ಹಣಕಾಸಿನ ವ್ಯಯ, ಕುಟುಂಬದಲ್ಲಿ ಏನೋ ಸಣ್ಣ ಘರ್ಷಣೆಗಳು, ಇಂಥ ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಬಲ ವಾರಾಂತ್ಯದಲ್ಲಿ ನೀವು ನೋಡಿ ಗುರುಚರಿತ್ರೆ ಪಾರಾಯಣ ನೋಡಿ, ನಾಳೆ ದತ್ತ ಜಯಂತಿ ಪ್ರಾರಂಭ ಮಾಡಿ ಒಂದು ವಾರಗಳ ಕಾಲ ನೀವು ಮಾಡಿದ್ರೆ ಈ ವಾರ ಎಲ್ಲ ನೀವು ಕ್ಷೇಮದಿಂದ ಇರಬಹುದು. ಇದು ಧನುಸ್ಸು ರಾಶಿಯವರ ಫಲ. ಕೊನೆಯ 3 ರಾಶಿಗಳ ಫಲಾನುಫಲ ಕೂಡ ತಿಳಿಯೋಣ. ಹಾಗೇನೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸಲಿದ್ದಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ನ ನಂತರ ವಾರ ಭವಿಷ್ಯ ಮುಂದುವರಿಯುತ್ತೆ. ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತಷ್ಟು ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ವಿಜಯಪುರದಿಂದ ಶೈಲಾ ಅವರು ಕರೆ ಮಾಡಿದ್ದಾರೆ. ಶೈಲಾ ಅವರೇ ನಮಸ್ತೆ. ನಮಸ್ತೆ ರೀ. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳ್ಬೇಕ್ರಿ. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 24/5.
93 93. ಸಮಯ ಮಧ್ಯಾಹ್ನ 12:35. 12:35 ಮಧ್ಯಾಹ್ನ. ಓಕೆ, ಹಾ. ಏನ್ ಪ್ರಶ್ನೆ ಶೈಲ ಅವರೇ? ಒಂದು ನೌಕರಿ ಮತ್ತು ಮದುವೆ ಬದಲು ಕೇಳಬೇಕಿತ್ರಿ. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಶೈಲ ಅವರೇ. ನಮಸ್ಕಾರ ರೀ ಗುರುಜಿ. ನಮಸ್ಕಾರ. ಈಗ ಗೊತ್ತಾಯ್ತು. ನಮ್ಮ ಮಗ ರೀ PSI ಇದು ಕಟ್ಯಾನ್ರಿ. ಹಾ, ಅದು ಕೂಡ್ಬೇಕ ಏನ್ ಆಗ್ತದ ಇಲ್ಲ ಅಂತ ಕೇಳ್ಬೇಕು. ಆಗುತ್ತೋ ಇಲ್ವೋ ಅಂತ ನಿಮ್ಮ ಪ್ರಶ್ನೆ. ಆಗುತ್ತೆ ಇವರೇ, ನೀವು ಇವ್ರ ಪ್ರಯತ್ನ ಮುಂದುವರಿಸಲಿ. ಅವಕಾಶಗಳಿದ್ದಾವೆ. ಯಾಕೆಂದರೆ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಮತ್ತು ಒಳ್ಳೆ ಯೋಗ ಶಶಯೋಗ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಒಳ್ಳೆಯ ಮಾತಿದೆ ಇವರಿಗೆ, ಮಾತಿನ ಬಲ ಚೆನ್ನಾಗಿರ್ತದೆ. ಹೀಗಾಗಿ ಅನುಕೂಲ ಸೂಚನೆ ಇದೆ. ಈಗ ನಡೀತಾ ಇರತಕ್ಕಂಥ ಕಾಲ ಬುಧನ ಕಾಲ, ಲಾಭಾಧಿಪತಿ ಕಾಲ, ಧನಾಧಿಪತಿ ಕಾಲ. ಖಂಡಿತ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡಲಿ. ವಿಷ್ಣುವಿನ ಆರಾಧನೆ, ಹತ್ತಿರದಲ್ಲಿ ಯಾರು ವಿಷ್ಣು ಅಥವಾ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದು ಆಗುತ್ತೆ. ಶ್ರದ್ಧೆಯಿಂದ ಒಂದು 20 ನಿಮಿಷ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಕ್ಕೆ ಹೇಳಿ. ತುಂಬ ಸಹಾಯವಾಗುತ್ತೆ. ಅಂದ್ಕೊಂಡಿದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಶೈಲಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸುವ ಮುನ್ನ ಮತ್ತೆ ಕೊನೆಯ 3 ರಾಶಿಗಳ ಫಲಾನುಫಲವನ್ನು ತಿಳಿಯುವಂಥ ಸಮಯ. ಶಾಸ್ತ್ರಗಳ ನೋಡೋಣ. ಈಗ ಮಕರ ರಾಶಿಯವರನ್ನು ಗಮನಿಸೋಣ. ಮಕರ ರಾಶಿಯವರನ್ನ ಅವರ ಭವಿಷ್ಯ ಈ ವಾರ ಹೇಗಿರ್ತದೆ ಅಂತ. ಮಕರ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೆ ಚತುರ್ಥದಲ್ಲಿ ಮಾಂದಿ ಉದಿಯಾಗಿದೆ. ಸ್ವಲ್ಪ ಪ್ರಯಾಣದ ವಿಚಾರದಲ್ಲಿ, ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರ ಒಂದು ವಾಗ್ವಾದ, ಘರ್ಷಣೆ ಇಂಥ ಲಕ್ಷಣ ಇದೆ. ಮತ್ತು ಅದು ಭೂಮಿ ಸ್ಥಾನ, ಹೀಗಾಗಿ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು, ಮನಸ್ತಾಪಗಳು, ಕ್ಲೇಶಗಳು ಬರೋ ಸಾಧ್ಯತೆ ಇದೆ. ಆದರೆ ನಿಮಗೆ ಆ ಪಂಚಮದ ಚಂದ್ರ ಬುದ್ಧಿಯನ್ನು ಸರಿಪಡಿಸ್ತಾನೆ. ಯಾವ ಸಂದರ್ಭದಲ್ಲಿ ಏನು ಎಚ್ಚರಿಕೆ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನೀವು ಆ ತೊಡಕಿಂದ ಹೊರ ಬರ್ತೀರಾ, ಯೋಚನೆ ಮಾಡೋದು ಬೇಡ. ಇನ್ನು ಬುಧವಾರ ಗುರುವಾರ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸ್ವಲ್ಪ ಹಣಕಾಸಿನ ತೊಂದರೆ, ಸಹೋದರ ಸಂದರ್ಭ, ಅವರ ಒಂದು ಬಾಂಧವ್ಯ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿರೋಧಗಳಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನು ಸೂಚಿಸ್ತಾ ಇದೆ. ವಾರದ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು ನೀವು. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ವಸ್ತುತಃ ಜನ್ಮಕ್ಕೆ ಬರ್ತಾನೆ ಮಾಂದಿ, ವ್ಯಯಕ್ಕೆ ಬರ್ತಾನೆ ಮಾಂದಿ. ಈ ಕಾರಣದಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶಿರೋಬಾಧೆ ಉಂಟಾಗ್ತಕ್ಕಂಥದ್ದು, ಕಾಲಿನ ಬಾಧೆ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ಸಂಗಾತಿಯಿಂದ ಸಹಕಾರ, ವ್ಯಾಪಾರದಲ್ಲಿ ಅನುಕೂಲ, ಈ ನೀರಿನ ಅದನ್ನು ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕ್ಷೇತ್ರದವರು, ಅಲ್ಲಿ ಕೃಷಿ ಜಲಜಾಂಗನ ಆಶ್ರಯ ಅಷ್ಟ ಅಂತ ಹೇಳುತ್ತೆ. ಆ ಎಲ್ಲ ಕೃಷಿ ನೀರನ್ನು ಉಪಯೋಗಿಸ್ತಾ ಇರ್ತಕ್ಕಂಥವರು, ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತು ಆಭರಣ ಇತ್ಯಾದಿ ಈ ಎಲ್ಲ ಇಂಡಸ್ಟ್ರಿಯಲ್ಲೂ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ಆರೋಗ್ಯ ದೃಷ್ಟಿಯಿಂದ ನೀವು ಕೂಡ ಒಂದು ಶನೈಶ್ಚರ ಕವಚ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಇನ್ನೂ ತುಂಬ ಈ ಎಲ್ಲ ತೊಡಕುಗಳಿದ್ದಾವಲ್ಲ ಬೇರೆ ಬೇರೆ ರೀತಿಯಲ್ಲಿ, ಅವುಗಳನ್ನೆಲ್ಲ ನಿವಾರಣೆ ಮಾಡಿಬಿಡುತ್ತೆ. ವಿಷ್ಣು ಸಹಸ್ರನಾಮ ಬೇಕು. ಇನ್ನು ಕುಂಭರಾಶಿ ಗಮನಿಸ್ಕೊಂಡ್ರೆ, ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಸೇವಕರು ಕೈ ಕೊಟ್ಬಿಡ್ತಾರೆ, ಎಲ್ಲ ಕೆಲಸ ನಿಮ್ಮ ತಲೆ ಮೇಲೆ ಬಿದ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಇದರ ಹೊರತಾಗಿ ಗೃಹ ಸೌಖ್ಯ ಚೆನ್ನಾಗಿರ್ತದೆ. ಮತ್ತು ಪ್ರಯಾಣದಲ್ಲಿ ಸೌಖ್ಯ, ಅಕಸ್ಮಾತ್ ಏನೋ ಪ್ರಯಾಣ ಇದ್ದರೆ ಪ್ರಯಾಣದಲ್ಲಿ ತೊಡಕಿಲ್ಲ. ಸ್ನೇಹಿತರು, ಮಿತ್ರರು, ಬಂಧುಗಳಿಂದ ಒಂದು ವಿಶ್ವಾಸದ ಮಾತುಗಳು, ಆ ಮಾತೇ ನಿಮಗೆ ಎಷ್ಟೋ ಒಂದು ಧೈರ್ಯ ಕೊಡ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಚತುರ್ಥದಲ್ಲಿದ್ದರೆ ತುಂಬ ಒಳ್ಳೆಯದು. ಸೌಖ್ಯದ ದಿವಸ ವಾರದ ಆದಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರದ ಮಧ್ಯದಲ್ಲಿ ನಿಮಗೆ ಹಣಕಾಸಿನ ಖರ್ಚು ವಿಪರೀತವಾಗುತ್ತೆ, ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಇರಲಿ. ಆಹಾರ, ಯಾಕೆಂದರೆ ರಾಹುಮಂದಿ ಸೇರಿದಾಗ ವಿಷಾಹಾರ ಅಂತೀವಲ್ಲ, ಅಂದರೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ, ಹುಷಾರಾಗಿರಿ. ಅದರ ಹೊರತಾಗಿ ಬುದ್ಧಿ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿ ಬಲದಿಂದ ಸಾಧನೆ ಮಾಡ್ತಕ್ಕಂಥ ಕೌಶಲ್ಯ ಎಲ್ಲ ಉಂಟಾಗುತ್ತೆ, ಚೆನ್ನಾಗಿದೆ. ಇನ್ನು ಕುಜನ ಪರಿವರ್ತನೆ ಲಾಭಕ್ಕೆ ಬಂದಾಗ ಲಾಭ ಸಮೃದ್ಧಿ, ವೃತ್ತಿಯಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗ್ತಕ್ಕಂಥದ್ದು, ಅಂದರೆ ಬಡ್ತಿ, ಈ ರೀತಿಯಾದ ಒಂದು ಅವಕಾಶಗಳಿಗೆ ಖಂಡಿತ ಅವಕಾಶ ಇದೆ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ವ್ಯಯ ಇದೆ, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಕಾಲಿನ ನೋವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಬೆರಳುಗಳು, ಕಾಲು, ಈ ಮಂಡಿಯಿಂದ ಕೆಳಭಾಗ ನೋವಾಗ್ತಕ್ಕಂತಹ ಸಾಧ್ಯತೆ ಇದೆ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ರುದ್ರಾಭಿಷೇಕ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಆರೋಗ್ಯವನ್ನು, ಮನಸ್ಸನ್ನು ಎಲ್ಲ ಸರಿಪಡಿಸುತ್ತೆ. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ವಾರದ ಪ್ರಾರಂಭದಲ್ಲಿ ನಿಮಗೆ ಈ ಚಂದ್ರನಿಂದಾಗಿ ಬಲ ಇದೆ, ಸಹೋದರ ಸಹಕಾರ, ಧೈರ್ಯ ಇತ್ಯಾದಿ ಇದೆ. ಆದರೆ ಈ ದ್ವಿತೀಯದ ಮಾಂದಿ ಸಿಹಿ ಪದಾರ್ಥಗಳಿಂದ ತೊಂದರೆ, ಅವನು ಸಿಹಿಕಾರಕ ಗುರು, ಹೀಗಾಗಿ ಅತಿಯಾಗಿ ಸಿಹಿ ತಿಂದು ತೊಂದರೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಬೇಕು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ.
ವಾರ ಮಧ್ಯದಲ್ಲಿ ಆರೋಗ್ಯ ವ್ಯತ್ಯಾಸ, ಈ ಇನ್ಫೆಕ್ಷನ್ಸ್ ಆಗೋದು, ತರಚೋದು, ಗಾಯಗಳಾಗೋದು ಇಂಥ ಲಕ್ಷಣ ಇದೆ ವಾರ ಮಧ್ಯದ ಸಂದರ್ಭದಲ್ಲಿ. ಆದರೆ ಮಿತ್ರರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರು ಇತ್ಯಾದಿಗಳಿಂದ ನಿಮಗೆ ಒಳ್ಳೆಯ ಅನುಕೂಲ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಪ್ರಯಾಣ ನಿಮಗೂ ಕೂಡ ಸೌಖ್ಯವಾಗಿರುತ್ತದೆ, ಮೀನರಾಶಿಯವರಿಗೂ ಕೂಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ, ಮಕ್ಕಳಿಂದ ಸಹಾಯ ಇದೆ, ಮನಸ್ಸು ಚಿತ್ತ ಚಂಚಲವಾಗದೆ ಒಂದು 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 ಸ್ಥಿರತೆ ಅಂತೀವಲ್ಲ ಅದು ಉಂಟಾಗೋ ಸಾಧ್ಯತೆ ಇವೆಲ್ಲ ಸೂಚಿಸ್ತಾ ಇದೆ. ಶನಿವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಇದೆ, ಕೆಲಸದಲ್ಲಿ ಸ್ವಲ್ಪ ಏನು ಕ್ಲೇಶಗಳು, ಮನಸ್ತಾಪಗಳು, ವಿಘ್ನಗಳು ಬರೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡಿ ಅವನು ವಿಘ್ನ ನಿವಾರಣೆ ಮಾಡ್ತಾನೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ದತ್ತಾತ್ರೇಯರ ಆರಾಧನೆ, ಯಾಕಂದರೆ ಗುರುಸ್ಥಾನ ನಿಮ್ಮದು, ಹೀಗಾಗಿ ದತ್ತನ ಚರಿತ್ರೆ ಅಥವಾ ದತ್ತಕ್ಷೇತ್ರ ದರ್ಶನ ಇಂಥದ್ದು ಮಾಡೋದನ್ನು ಮರಿಬೇಡಿ. ಈ ವಾರ ನಿಮಗೆ ಬೇಕಾದ ಇದು 12 ರಾಶಿಗಳ ಫಲ. 12 ರಾಶಿಗಳ ಫಲಾನುಫಲವನ್ನು ತಿಳಿದ್ವಿ. ಜೊತೆಗೆ ಇನ್ನಷ್ಟು ಕರೆಗಳಿಗೆ ಕೂಡ ಶಾಸ್ತ್ರಿಗಳು ಸ್ಪಂದಿಸ್ತಾರೆ. ಅದರ ಜೊತೆಗೆ ನಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳುವಂಥದ್ದು, ಆ ಚಾಂಚಲ್ಯತೆಯನ್ನು ನಿವಾರಿಸುವಂಥದ್ದು, ಚಿತ್ತ ಚಾಂಚಲ್ಯ ನಿವಾರಣೆ, ಇದು ಬಹಳ ದೊಡ್ಡ ಸವಾಲಾಗುತ್ತೆ. ಆ ಸವಾಲಿಗೆ ಒಂದು ಸುಲಭ ಮಂತ್ರ ಪರಿಹಾರ ಇದೆ, ಅದನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳು ಒಂದು ಪುಟ್ಟ ಬ್ರೇಕ್ನ ನಂತರ. ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ ಗುಬ್ಬಿಯಿಂದ, ಗಂಗಲಕ್ಷ್ಮಿಯವರು. ಗಂಗಲಕ್ಷ್ಮಿಯವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಅದು ಜನ್ಮ ದಿನಾಂಕ 3/3/98. ಮಂಗಳವಾರ ಬೆಳಗಿನ ಜಾವ 5 ಗಂಟೆಯಿಂದ 5 ಗಂಟೆಗೆ. ಓಕೆ, ಬೆಳಿಗ್ಗೆ. ಏನ್ ಪ್ರಶ್ನೆ ಗಂಗಲಕ್ಷ್ಮಿ ಅವರೇ? ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಮೇಡಮ್, ಕೆಲಸ ಹುಡುಕ್ತಾವ್ರೆ ಜಾಬ್ ಅಲ್ಲಿ, ಅದಕ್ಕೆ ಖಂಡಿತ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಗುರು. ಈಗ ನಡೀತಾ ಇರತಕ್ಕಂಥ ಕಾಲ ನೋಡಿದ್ರೆ ಅವರಿಗೆ ಚಂದ್ರ ದಶೆಯಲ್ಲಿ ಈಗ ಈ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಇವರ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಅವನು ಭಾಗ್ಯಾಧಿಪತಿ ಅವನು ಈ ಜಾತಕದಲ್ಲಿ. ಹೀಗಾಗಿ ಆತಂಕ ಬೇಡ, ಅನುಕೂಲ ಖಂಡಿತ ಇದೆ, ಅನುಕೂಲ ಆಗುತ್ತೆ. ಈಗಲೂ ಬುಧನ ಒಂದು ಸಂಚಾರ ಚೆನ್ನಾಗಿರೋದ್ರಿಂದ ಅನುಕೂಲವೇ ಆಗುತ್ತೆ. ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ನೀವು ವಿಷ್ಣು ಸಹಸ್ರನಾಮ ಅಥವಾ ಆ ಸನ್ನಿಧಾನಕ್ಕೆ ಹೆಸರು ಕಾಳು ಅದನ್ನು ಪ್ರತಿ ಬುಧವಾರ ದಾನ ಮಾಡಲಿ. ಹಾಗೆ 12 ಬುಧವಾರ ದಾನ ಮಾಡಿದ್ರೆ ಬಹುಶಃ 12 ವಾರದಲ್ಲಿ ಅವರಿಗೆ ರಿಸಲ್ಟ್ ಸಿಕ್ಕೇ ಬಿಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪ್ರಯತ್ನ ಮಾಡಲಿ. ಅವರೇ ತೊಗೊಂಡು ಹೋಗಿ ಕೊಡಬೇಕು, ಅದು ಪರವಾಗಿ ನಾನು ಮತ್ತೊಂದು ಇನ್ಯಾರೋ ಬೇಡ, ಅವರೇ ಮಾಡಿದ್ರೆ ಬಹಳ ಶ್ರೇಷ್ಠ. ಹೀಗಾಗಿ ಅವರು ತೊಗೊಂಡು ಹೋಗಿ ಕೊಡಲಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ಗಂಗಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಕರೆಗಳಿಗೆ ಸ್ಪಂದಿಸಿದ್ರಿ ಶಾಸ್ತ್ರಿಗಳೇ. ಈಗ ಮಂತ್ರ ಪರಿಹಾರವನ್ನು ತಿಳಿಯುವಂತಹ ಸಮಯ. ಚಿತ್ತ ಚಾಂಚಲ್ಯ ನಿವಾರಣೆಗೆ ಸುಮಾರು ಜನಕ್ಕೆ ಅದೊಂದು ಯೋಚನೆ ಇದೆ, ಮನಸ್ಸು ಚಂಚಲವಾಗುತ್ತೆ, ಸ್ಥಿರವಾಗಿ ಒಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಓದಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಇನ್ಯಾವುದೋ ಆಲೋಚನೆ, ಈ ಥರದ್ದು 1000 ನಮಗೆ ಕಣ್ಣು ಮುಚ್ಚಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಹಲವು ಬಂದುಬಿಡುತ್ತವೆ. ಅದಕ್ಕೇನಪ್ಪ ಪರಿಹಾರ? ಒಂದು ದಿವ್ಯವಾದ ಪರಿಹಾರ ಮಂತ್ರ ಇದೆ, ಗಮನಿಸಿ ಅದನ್ನು. ದತ್ತಾತ್ರೇಯರ ಮಂತ್ರ ಇದು. ಈ ದತ್ತ ಜಯಂತಿಯ ಕಾರಣದಿಂದಾಗಿ ಆ ಮಂತ್ರ ನೀವು ಪ್ರತಿ ದಿವಸ ಅನುಷ್ಠಾನ ಮಾಡಿ, ತುಂಬ ತುಂಬ ಸಹಾಯವಾಗುತ್ತೆ. ಮಂತ್ರವನ್ನು ಗಮನಿಸಿ. ಅತ್ರಿ ಅನಸೂಯ ಸಂಭೂತ ದತ್ತಾತ್ರೇಯ ಮಹಾಮತೆ ಸರ್ವದೇವಾಧಿದೇವತ್ವಂ ಮಮ ಚಿತ್ತಂ ಸ್ಥಿರೀಕುರು ಅಂತಕ್ಕಂಥ ಮಂತ್ರ ಇದು. ದತ್ತಾತ್ರೇಯ ಮಹಾಮತೆ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಮಹಾಮತಿ ಅಂದರೆ ವಿಶೇಷವಾದ ಮತಿ ಶಕ್ತಿ ಇರತಕ್ಕಂಥವನೇ ಮಮ ಚಿತ್ತಂ ಸ್ಥಿರೀಕುರು ಅಂತ, ನನ್ನ ಚಿತ್ತವನ್ನು ಸ್ಥಿರ ಮಾಡು ಅಂತಕ್ಕಂಥ ಪ್ರಾರ್ಥನೆ ಇದು. ದತ್ತಾತ್ರೇಯರ ಆರಾಧನೆ ಮಾಡಿದ್ರೆ ಅದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿನ ಉನ್ನತಿ ಬಂದುಬಿಡುತ್ತೆ ಅಂತ. ಹೀಗಾಗಿ ಯಾರು ದತ್ತನಾಗೆ ಶರಣು ಹೋಗ್ತಾರೋ, ದತ್ತಾತ್ರೇಯ ಪ್ರಾರ್ಥನೆಯನ್ನು ಮಾಡ್ತಾರೋ, ದತ್ತಾತ್ರೇಯನಲ್ಲಿ ಶರಣಾಗತಿಯನ್ನು ಹೊಂದ್ತಾರೋ ಅವರಿಗೆ ನೋಡಿ ಮನಸ್ಸು ಚಂಚಲವಾಗೋದಿಲ್ಲ. ಚಂಚಲವಾಗೋದೇ ನಾವೇ ದೈವತ್ವವಾಗಿಬಿಡುತ್ತೆ ಅವಾಗ. ಅಂದರೆ ಅರ್ಥ ಅಷ್ಟರ ಮಟ್ಟಿಗೆ ನಮಗೆ ಒಂದು ಸ್ಥಿರತೆ, ಹಿಡಿತ ಬರುತ್ತೆ. ನಮ್ಮ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಬಲ್ಲೆ, ನಾನು ಈ ಕೆಲಸ ಮುಗಿಸ್ಬೇಕು ಅಂದರೆ ಮಾಡಬಲ್ಲೆ ಅಂತಕ್ಕಂಥ ಒಂದು ವಿಶೇಷವಾದ ಶಕ್ತಿ ನಮ್ಮೊಳಗೆ ಬರುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಈ ಒಂದು ಮಂತ್ರ ಎಲ್ಲ ವಿದ್ಯಾರ್ಥಿಗಳ ಆದಿಯಾಗಿ ನೀವು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೆ ತುಂಬ ಸಹಾಯವಾಗುತ್ತೆ. ಶ್ರದ್ಧೆಯಿಂದ ಪ್ರತಿ ದಿವಸ ನೀವು ಎಷ್ಟು ಬಾರಿ? 12 ಬಾರಿ ಹೇಳ್ಕೊಳ್ಳಿ, ಸಾಕಾಗುತ್ತೆ. ನೀವು ಹೇಳಿ ಪ್ರಯತ್ನ ಮಾಡಿ ನೋಡಿ. ಮಂಗಳವಾರ ತಪ್ಪದೆ ದತ್ತನ ಆರಾಧನೆಯನ್ನು ಮಾಡಿ, ತಪ್ಪಿಸಬೇಡಿ ಯಾರೂ ಕೂಡ. ಅದೊಂದು ವಿಶೇಷ ಮನವಿ ಅಷ್ಟೇ. ಶಾಸ್ತ್ರಿಗಳೇ, ಸಾಕಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸ್ಕೊಡ್ರಿ. ಹಾಗಾಗಿ ಹಲವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶುಭ ದಿನ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.